ನಮಸ್ಕಾರ ರೀ ಸೌಕರ್ಯ. ನಮಸ್ಕಾರಪ್ಪ, ನಮಸ್ಕಾರ. ಆಮೇಲೆ ಎಲೆಕ್ಷನ್ ಎಲ್ಲ ಕಡೆ ಹೇಳಿಲ್ಲ, ನಮ್ಮ ಹುಡುಗರು ಎಲ್ಲ ಕಡೆ ಓಡಾಡತ್ತಾರಲ್ಲ, ಓಡಾಡಬೇಕು. ಯಾಕಂದ್ರೆ ಫಸ್ಟ್ ಟೈಮ್ ನಾ ಎಲೆಕ್ಷನ್ ಇತ್ತನ ಸೋತ್ನಂದ್ರೆ ನನ್ನ ಮರ್ಯಾದೆ ಪ್ರಶ್ನೆ ಹಾಕತ್ತೀವೋ. ಇದು ಕಿಮ್ಮತ್ತು ನನ್ನ ಕಿಮ್ಮತ್ತು ಉಳಿಬೇಕಂದ್ರೆ ನನಗೆ ಗೆಲ್ಲಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ಮನಿ ಸಾವುಕಾರನ ನಾ ಸೋತ್ರ ಹೆಂಗಾಕತಿ, ಅದಕ್ಕೆ ಒಂಚೂರು ಎಲ್ಲ ಕಡೆ ಮಾಡ್ರಿ. ಸರಿ ಅಲ್ರಿ, ಅದು ಏನ್ ಸಮಸ್ಯೆ ಇಲ್ರಿ. ಎಲ್ರು ನಿಯಮ ಗೆಲ್ಲೋದು ಅಂತ ಎಲ್ಲ ಸಾರಿ ಹೇಳ್ತವ್ರ. ಆದ್ರೆ ಸಮಸ್ಯೆ ಆಗ್ತದೆ ಎಲ್ಲಿ ಗೊತ್ತೇನ್ರಿ, ನಿಮ್ಮ ಸಾವುಕಾರ ಇಷ್ಟೆಲ್ಲ ಖರ್ಚು ಮಾಡ್ಯಾರ, ಒಂದ್ಸರಿ ಎಲ್ಲರೂ ಹೋಗಾರಲ್ಲ ಅಲ್ಲಿಗೆ ಹೋಗಿ ಬರ್ರಿ ಅಂತ ಕೇಳ್ತಾರ. ಅವ್ರ ಆಶೀರ್ವಾದ ತಗೊಂಡ್ರೆ ನಿಮ್ಗೆ ಒಳ್ಳೇದಾಕತ್ತಂತ. ಯಾರ ಹತ್ರ ಹೋಗುದು, ಏನು ಆಶೀರ್ವಾದ ತಗೊಳ್ಳೋದು? ಸ್ವಾಮಿಗಳ ಹತ್ರನಾ? ಸ್ವಾಮಿಗಳ ಹತ್ರ ಹೋಗ್ಬೇಕು. ಅವರು ಡಿಂಗ್ ಡಾಂಗ್ ಸ್ವಾಮಿಗಳು ಅಂತ. ಎಲೆಕ್ಷನ್ ನಿಂತ ಪ್ರತಿಯೊಬ್ರು ಅವ್ರ ಹತ್ರ ಹೋಗಿ ಹೋಗಾರ. ಡಿಂಗ್ ಡಾಂಗ್ ಸ್ವಾಮಿ? ಈ ನಾನು ಹೇಳೋದು ಕೇಳು, ಎಲ್ಲ ಎಲೆಕ್ಷನ್ ನಿಂತವರೆಲ್ಲ ಹೋಗಿ ಕ್ಯಾಂಡಿಡೇಟ್ಗಳು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರತ್ತ. ಅಲ್ಲ, ನಾನು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ನಂದೇನು ಹೋಗೈತಿ? ಕರೆನಾ ಎಲೆಕ್ಷನ್ ಗೆಲ್ಲಬೇಕು. ನಾ ಗೆಲ್ಲಬೇಕಂದ್ರೆ ಅವ್ರ ಹತ್ರ ಹೋಗಿ ಆಶೀರ್ವಾದ ತೊಗೊಂಡ್ರೆ ಆಯ್ತು. ಒಂದು ಕೆಲಸ ಮಾಡು, ಈಗ ಅವ್ರದ್ದು ಅಡ್ರೆಸ್ಸ ಇದು ಎಲ್ಲ ನೀವು ಒಂಚೂರು ತೆಗೆದ ನಾನು ಕೊಟ್ಬಿಡು. ನಾ ತೊಗೊಂಡು ಹೋಗಿ ಈಗ ತೊಗೊಂಡು ಹೋಗಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ನಾನು ಗೆಲ್ಲೋ ಹಂಗ ಬರ್ತೀನಿ. ಆಯ್ತಾ? ಈಗ ಲಘು ನೀ ಅಡ್ರೆಸ್ ಎಲ್ಲ ತೆಗೆದು ನನಗೆ ಇದು ಮಾಡ. ಅದೇನು ಹತ್ತಾರಲ್ಲ, ಅದೇನು ವಾಟ್ಸಪ್ ಅದು ಮಾಡ. ಹೋಗ ಏನು ನಿತ್ತಿ, ಏನು ಅವನ ಅಡ್ರೆಸ್ ಕೊಡು ಫಸ್ಟ್. ಆ ಡಿಂಗ್ ಡಾಂಗ್ ಸ್ವಾಮಿ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ನಾನು ಗೆದ್ದು ಬಿಟ್ಟೆ ಅಂದರೆ ಆಹಾ ನಾನು ಡೆಫಿನೆಟ್ ಆಗಿ ಮಿನಿಸ್ಟ್ರ್ ಮಾಡ್ತಾರೆ ಈ ಸಲ. ನಾವು ಫಸ್ಟ್ ಟೈಮ್ ಇದ್ರು ಗೆದ್ರೆ ನಮ್ಮ ಮಿನಿಸ್ಟ್ರ್ ಗ್ಯಾರಂಟಿ. ಏ ಲಘು ಅಡ್ರೆಸ್ ಕಳಿಸು ಮಾರಾಯ. ಹೇಳಿ ಟ್ರಂಕು ಹೇಳಿ. ನಾವು ನೀವು ದೋಸ್ತ್ ಅಲ್ವಾ, ಪ್ರೀತಿದ ನಾನು ನಿಮ್ಮನ್ನ ಟ್ರಂಕ್ ಅಂತ ಕರಿತೀನಿ. ಯಾಕಂದ್ರೆ ನಮ್ದು ನಿಮ್ದು ವಿಶ್ವಾಸ ಟ್ರಂಕ್ನಲ್ಲಲ್ವೇ. ಎಲ್ಲ ಪೆಟ್ಟಿ ಅಂತಾರೆ, ನಾನು ಟ್ರಂಕ್ ಅಂತೀನಿ. ಯಾಕಂದ್ರೆ ಇದು ಇರ್ಬೋದು, ನನ್ನ ಪಾಲಿ ನೀವು ಟ್ರಂಕೆ. ಯಾಕಂದ್ರೆ ಕೋಟಿ ದುಡ್ಡು ಕೊಟ್ಟಿದ್ರೆ ನನಗೆ. ಯಾಕಂದ್ರೆ ಗೆಲ್ಸಿರೋ ನಾನೇ ಅಲ್ವೇ ನಿಮ್ಮನ್ನ. ಇರ್ಲಿ ಏನು ಗಿಫ್ಟಾ? ಬ್ಯಾಡ್ರಪ್ಪ ನನಗೆ. ಗಿಫ್ಟ್ ನನಗೆ ಏನ್ ಮಾಡ್ಲಿ, ಸಾಕಷ್ಟು ಗಿಫ್ಟ್ ಇದೆ ನನಗೆ. ಓಹ್, ಆರ್ಡಿನರಿ ಗಿಫ್ಟ್ ಅಲ್ವಾ, ಮತ್ತೇನ್ ಕೊಡ್ತೀರಿ ಅಂತದ್ದು? ಓಹ್, ರಾಕೆಟ್ ಕೊಡ್ತೀರಾ? ಬೇಡ ಶಿವನೇ, ರಾಕೆಟ್ ನಾನು ಚಂದ್ರಕ್ಕೆ ಹೋಗಕ್ಕಾಗಲ್ಲ. ಏರೋಪ್ಲೇನ್ ಕೊಡ್ತೀರಾ? ಕೊಡಿ, ನೋ ಪ್ರಾಬ್ಲಮ್ ಇಲ್ಲ, ಪರವಾಗಿಲ್ಲ, ಕೊಡಿ ಏರೋಪ್ಲೇನ್. ಈಗ 5-6 ಇದಾವೆ, ನಿಮ್ದು ಒಂದು ಇರ್ಲಿ. ಯಾಕಂದ್ರೆ ಪ್ರೀತಿಯಿಂದ ಕೊಡ್ಬೇಕಾದ್ರೆ ಬೇಡ ಅನ್ಬಾರ್ದಲ್ವೇ? ಹೌದೌದು. ಮೊನ್ನೆ ತಾನೇ ನಮ್ಮ 1000 ಕೋಟಿ ರಾಜಕಾರಣಿಗಳು ಬಂದಿದ್ರಲ್ಲ, ಅವರು ಕೂಡ ಬಂದಿದ್ರು. ಅಂದ್ರೆ ಜಾಗ ಬೇಕಾದ್ರೆ ಯಾರಲ್ಲಿ ನೋಡಿ, ದೊಡ್ಡ ರಾಜಕಾರಣಿಗಳು ಹೆಲಿಕಾಪ್ಟರ್, ಏರೋಪ್ಲೇನ್, ಜೆಟ್ ಎಲ್ಲ ಕೊಟ್ಟಿದ್ದಾರೆ. ಜಾಗ ಇಲ್ಲ. ಹೌದೌದು. ಏನ್ ಮಾಡ್ತೀರಾ, ನನಗೆ ಡಿಮ್ಯಾಂಡ್ ಜಾಸ್ತಿ. ಇತ್ತೀಚೆಗೆ ಎಲೆಕ್ಷನ್ ಮೇಲೆ ಬಂದ್ಬಿಟ್ಟಿದೆ. ರಾಜಕಾರಣಿಗಳಂತೂ ನನಗೆ ತುಂಬಾ ಬಿಟ್ಬಿಡೋರೆ. ಯಾಕಂದ್ರೆ ನಾನು ಹೇಳೋ ಭವಿಷ್ಯ ಇದೆಯಲ್ಲ ಸತ್ಯ. ನಾನು ಹೇಳಿದ್ಮೇಲೆ ಮುಗೀತು. ಆ ಬ್ರಹ್ಮನ ಮಾತು ಸುಳ್ಳಾದ್ರೂ ಆಗ್ಬಹುದು, ಆದ್ರೆ ನನ್ನ ಮಾತು ಸುಳ್ಳಾಗ ಸಾಧ್ಯ ಇಲ್ಲ. ಯಾರೋ ಬಂದ್ರು. ಆಮೇಲೆ ಮಾಡ್ತೀನಿ. ಏನೋ ಅಂತ ಊಟಕ್ಕ ಟೈಮ್ ಇಲ್ಲ ಗುರುವೆ. ಹೌದಾ, ಪ್ಲೇಟ್ ಕಳಿಸ್ತೀರಾ? ಕಳಿಸಿ. ಮತ್ತೆ ವಾಪಸ್ ಬರೋದು ನಾವು. ಆಯ್ತು, ಡಿನ್ನರ್ ನಿಮ್ ಜೊತೆ ಮಾಡ್ಬಿಡ್ತೀನಿ. ಓಕೆ, ಗುಡ್ ನೈಟ್, ಬಾಯ್, ಸಿ ಯು. ಆಯ್ತು, ಓಕೆ, ಆಯ್ತು, ಬಾಯ್, ಮತ್ತೆ ಫ್ಲೈಟ್. ಓಕೆ, ಬರ್ತೀನಿ. ನಮಸ್ಕಾರ ಸ್ವಾಮಿಗಳಿಗೆ. ನಮಸ್ಕಾರ. ಜಾಸ್ತಿ ಬಂದ್ಬೇಡಿ, ಹಿಂದೆ ನಿಂತಿರ್ತಾರೆ ಅವರು. ನಮ್ಮವರೇ ಚೆನ್ನಾಗಿ ಹೊಡೆಯೋರು ಬಗಣಿ ಊಟನ. ಅಂದಾಗೆ ಬಂದಿ ಸಮಾಚಾರ ಏನು? ನಾವು ಇಲೆಕ್ಷನ್ ನಿಂತಿದ್ದೀವಿ ಈ ಸಲ. ಅದೇ ನಾನು ಫೋನ್ ಮಾಡಿ ಹೇಳಿದ್ದಲ್ಲ ಸ್ವಾಮೀಜಿ. ಇವರೇ ಮಿಸ್ಟರ್ ಸೋನ್ಸೋ. ಗೊತ್ತಾಯ್ತು. ಅವ್ರಿಗೆ ಹೇಳಿದೆ ನಿಮ್ಮ ಹತ್ರ ಬಂದು ನೀವು ಗೆದ್ದೇ ಗೆಲ್ತೀರ. ಈ ಡಿಂಗ್ ಡಾಂಗ್ ಸ್ವಾಮಿ ಹತ್ರ ಬಂದ ಮೇಲೆ ಎಲ್ಲಾರು ಗೆಲ್ಲದೆ, ಸೋಲು ಅನ್ನೋ ಮಾತೇ ಇಲ್ಲ. ನೋಡಿ ಸ್ವಾಮಿ, ಅಲ್ಲೇ ನೋಡ್ತೀನಿ, ನನ್ ನೋಡ್ರಿ, ಇಲ್ಲಿ ನೋಡ್ರಿ. ಏನೋ ಆಶ್ಚರ್ಯ ಆಗ್ತಾ ಇದೆಯಾ? ಏನಪ್ಪಾ ಎಲ್ಲಾ ಸ್ವಾಮಿಗಳು ಗಡ್ಡ ಬಿಟ್ಕೊಂಡು, ಕಾವ್ಯ ಹಾಕೊಂಡು, ತಲೆ ಬಿಟ್ಬಿಟ್ಕೊಂಡು ಪಂಚ ಬಿಡ್ತಾರೆ ಅಂತ. ಅದೆಲ್ಲ ಓಲ್ಡ್ ಸ್ಟೈಲ್ ಸ್ವಾಮಿ. ನ್ಯೂ ಗೆಟಪ್. ಹೈಟೆಕ್ ಸ್ವಾಮಿ. ಹಗ್ಲೆಲ್ಲ ಹೇಳ್ತೀನಿ, ಜಾಸ್ತಿ ಬಗ್ಬೇಡಿ. ಹಿಂದೆ ನಿಂತಿರ್ತಾರೆ, ನಿಮ್ಮವ್ರಿಗೆ ಬಗಣೆ ಊಟ ಹಾಕ್ತಾರೆ. ಜಾಸ್ತಿ ಬಗ್ಬೇಡಿ ಸ್ವಾಮಿ.
ಬಗ್ದಷ್ಟು ಬೇರೆಯವ್ರಿಗೆ ಅನುಕೂಲ ಆಗ್ತಾ ಇರುತ್ತೆ. ಅಂದಾಗೆ ತಮ್ಮದು ಗುರುತು ಯಾವುದು? ಕೋತಿ ಗುರುತು. ಕರೆಕ್ಟಾಗಿ ಕೊಟ್ಟಿದ್ದಾರೆ. ನಿಮಗೂ ಕೋತಿ ವ್ಯತ್ಯಾಸನೇ ಇಲ್ಲ, ಪರವಾಗಿಲ್ಲ. ಅಂದ ಹಾಗೆ ನಿಮ್ಮನ್ನು ಗೆಲ್ಲಿಸ್ಬೇಕು ಅಂತ ಬಂದಿದ್ದೀರಾ. ಗೆಲ್ಬೇಕು ಸ್ವಾಮಿ, ಗೆಲ್ಬೇಕು. ಫೋನ್ ಮಾಡಿ ಹೇಳ್ದ ಅವನು ಗೆಲ್ಲಿಸ್ಬೇಕು ಅಂತ. ಡೋಂಟ್ ವರಿ. ನೋಡಿ, ನಾನು ಯಾರ್ಯಾರಿಗೆ ಶಾಸ್ತ್ರ ಹೇಳಿದೀನಿ, ಯಾರ್ಯಾರಿಗೆ ಗೆಲ್ತೀರಾ ಅಂತ ಹೇಳಿದೀನಿ, ಎಲ್ಲ ಗೆದ್ದು ಬಿಟ್ಟಿದ್ದಾರೆ. ಟ್ರಂಕ್ ಅಲ್ಲ ಶಿವನೇ, ಆ ಪ್ರೀತಿಯಿಂದ ಟ್ರಂಕ್ ಅಂತ ಕರಿತೀನಿ. ಅವನು ಗೆಲ್ಸಿದ್ ನಾನೇ. ಇಲ್ಲಿ ಕೂತ್ಕೊಂಡೆ ಅಲ್ಲಿ ಕಳಿಸಿದ್ ನಾನು ಅವನು ಫೋನಲ್ಲಿ ಹಾಕಿ ಮಾಡಿಸ್ದೆ. ಆಮೇಲೆ ನಾನು ಸಾಮಾನ್ಯ ಅಲ್ಲ, ನಾನು ಏನ್ ಹೇಳ್ತೀನಿ ಅದೇ ಆಗುತ್ತೆ. ನನ್ನ ನಾಲಿಗೆ ಒಳಗೆ ಸಕಲ ದೇವತೆಗಳು ನಾಟ್ಯ ಆಡ್ತಾರೆ, ನಲದಾಡ್ತಾಳೆ, ಕುಣಿದಾಡ್ತಾಳೆ. ಈಗಿರ್ಬೇಕಾದ್ರೆ ಎಲ್ಲರೂ ನನ್ನ ನಂಬ್ತಾರೆ ಸ್ವಾಮಿ. ಅಂದಾಗೆ ನಿಮ್ಮನ್ನು ಗೆಲ್ಸ್ಬೇಕಂತ ಬಂದಿದ್ದೀರಿ. ಆಯ್ತು. ಓಕೆ. ಇವರೇ ಕ್ಯಾಂಡಿಡೇಟ್. ಗೆಲ್ಲಿಸ್ಬೇಕು. ನಾ ಮಾತು ಕೊಟ್ಬಿಟ್ಟಿದ್ದೀನಿ. ನಿನ್ ಜವಾಬ್ದಾರಿ. ವಿಷ್ಣುದೇವ ನೀನೆ? ಸರಿ ಓಕೆ. ಓಕೆ. ಆಯ್ತು. ಕಣ್ಣಿಗೆಲ್ಲ ಕಾಣಿಸೋದಲ್ಲ, ಅದು ದೇವ್ರದು. ಬ್ರಹ್ಮ, ವಿಷ್ಣು, ಮಹೇಶ್ವರ, ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಎಲ್ಲ ಅಲ್ಲಿರ್ತಾರೆ. ಹೌದು, ಮತ್ತೆ ಇನ್ನೊಂದಿದೆ. ನಾನೆಲ್ಲರೂ ಕಾಲ್ಕೊಳಲ್ಲ, ಕಾಲ್ ಎಳೆಯೋರು ಜಾಸ್ತಿ ಇರ್ತಾರೆ. ಹಾಗಾಗಿ ನಂಬಿ ಬಂದಿದ್ದಾರ ಅಂದ ಮೇಲೆ ನಿಮ್ಮ ಗೆಲುವು ಖಚಿತ. ನೀವು ಕೋತಿನ ಬಿಡಿ, ಕೋತಿ ಗೆದ್ದಂಗೆ. ಈಗ ಶ್ರೀರಾಮಚಂದ್ರನವ ಇದು ಯಾರು? ಬಿಡಿ, ಅದೆಲ್ಲ ಬೇಡ. ಇವಾಗ ನಮ್ಗೆ ರಾಜಕಾರಣ ಬೇರೆ ವಿಚಾರ ತಾಣಲ್ಲ. ನಾನು ಅಂದ್ರೆ ನೀವು ಗೆಲ್ಬೇಕು ಅಂತ ಬಂದಿದ್ದೀರಿ. ನೀವು ಗೆಲ್ಸ್ಕೊಡ್ಬೇಕು ಸ್ವಾಮೀಜಿ. 100% ನೀವು ಗೆಲುವು ಖಚಿತ, ಗ್ಯಾರಂಟಿ. ಸ್ವಾಮಿ, ತಮ್ಮ ಫೀಸ್ ಎಷ್ಟು? ಫೀಸ್ ಏನು? ಆಚ್ ಕಟ್ಟ ಅವ್ರನ್ನ ಫೀಸ್ ಅಂತ. ಫೀಸು ನನ್ನ ಲೆವೆಲ್ ಏನು? ಕಾತಾರೇನು ಪುಕ್ಷಟೆ ಮಾಡಕ್ಕೆ? ನನ್ನ ಹಂಗ ಹೇಳಿಲ್ಲ ಸ್ವಾಮೀಜಿ. ದೇವ್ರು ದೇವಸ್ಥಾನಕ್ಕೆ ಹೋದ್ರೆ ದೇವ್ರಿಗೆ ಏನ್ ಕೊಡ್ತೀರಿ? ಕಾಣಿಕೆ. ಹಂಗ ಬಾ ದಾರಿಗೆ. ಕಾಣಿಕೆ. ಅದು ದೇವ್ರ ಇದ್ದಂಗೆ. ಇಲ್ಲಿ ಏನ್ ಕೊಡ್ಬೇಕು ನಾವು? ಕಾಣಿಕೆ. ಅದು ಮಾಡಿ ಸ್ವಾಮಿ, ಎಷ್ಟು ಕೊಡೋಣ? ಕ್ಯಾಶಾ? ನೋ. ಇಂಟರ್ನೆಟ್ ಯುಗ ಇದು, ಗೊತ್ತಾಯ್ತಾ? ಡಿಜಿಟಲ್ ಇಂಡಿಯಾ ಆಗಿದೆ. ಇನ್ನು ಕ್ಯಾಶ್ಲೆಸ್ ಆಗಿದಲ್ಲ ಮುಟ್ಟಾಳ. ಈಗ ಏನಿದ್ರು ಡಿಜಿಟಲ್ ಟ್ರಾನ್ಸ್ಫರ್, ಏನಿದ್ರು ಗೂಗಲ್ ಪೇ, ಫೋನ್ ಪೇ ಅಷ್ಟಲ್ಲೇ ಹಾಕ್ತಾರೆ. ಹೌದಾ? ಅಂದ್ರೆ ಫೀಸ್ ಎಷ್ಟು ಕೇಳ ಮುಟ್ಟಾಳ? ತಮ್ಮ ಫೀಸು ನಾನೇ ಕೌಡೆ ಶಾಸ್ತ್ರ ಹೇಳೋ ಅಂದ್ಕೊಂಡಿದ್ಯಾ? 10,000-20,000 ತಗೊಂಡ್ಲೇ. ನಾನ್ ತಗೊಳೋದು ಮಿನಿಮಮ್ 5 crore, 5 ಕೋಟಿ. ನೀವು ಗೆಲ್ಬೇಕ ಬೇಡ? ಕೋಟಿ ಮುಖ್ಯನ ಗೆಲುವು ಮುಖ್ಯನ? ಗೆಲುವು ಮುಖ್ಯ. ಹಲೋ ವಿಷ್ಣು ಕೋತಿ, ಈಗ ನೀನ್ ಎಲೆಕ್ಷನ್ ಎಷ್ಟು ಖರ್ಚು ಮಾಡ್ತೀಯಾ? ನಾನು ಕೊಡ್ತೀನಿ 50 ಕೋಟಿ. 50 ಕೋಟಿ ಯಾವ ಮೂಲೆಗ? 1000 ಕೋಟಿ ಖರ್ಚು ಮಾಡ್ಬೇಕು ಈ ಕಾಲದಲ್ಲಿ. ಅದ್ರಲ್ಲಿ ಜುಜುಬಿ 5 ಕೋಟಿ ಯಾವ ಲೆಕ್ಕ? ಜುಜುಬಿ 5 ಕೋಟಿ ನಾನು ಕಮ್ಮಿ ಮುಟ್ಟಲ್ಲ. ಏನೋ ನಮ್ಮ ಹುಡುಗ ಕರ್ಕೊಂಡ್ ಬಂದಿದ್ದಾನೆ ಅಂದಿದ್ರೆ ಒಂದು 5 ಕೋಟಿ ಕೊಡ್ತೀವಿ. ಓಕೆ, ನೋ ಪ್ರಾಬ್ಲಮ್, ಕೊಡು. ಏನಂತೆ? ಮಾಡು. ಈಗ ಕೆಲಸ ಮಾಡು, ಅಡ್ವಾನ್ಸ್ ಆಗಿ 1-2 ಕೋಟಿ ಹಾಕಿ. ನಾನು ಯಾರಂತ ಕಡಿದ್ಯಾ? ದೇವ್ರು ಮನಸ್ಸು ಮಾಡ್ರು ಏನ್ ಬೇಕಾದ್ರೆ ಆಗುತ್ತೆ ಕಣೋ. ನೀನ್ ಹಾಕು. RTGS ಮಾಡ್ಲ ಸ್ವಾಮೀಜಿ? ನೀ ಬೇಡ, ಸ್ಟೆಪ್ನಿ ಹಾಕೊಂಡು ಟ್ರಾನ್ಸ್ಫರ್ ಮಾಡಿಸು. ಅಲ್ಲಿಗ ಓಕೆ ಸ್ವಾಮೀಜಿ. ಈಗ ಕಳಿಸ್ತೀನಿ ನೋಡಿ. ಕಳ್ಸಿದೀನಿ ಸ್ವಾಮೀಜಿ. ಕಳಿಸ್ತಾ? ನೋಡ್ತೀನಿ. ಯಾರಿಗೆ ಕಳ್ಸಿದ್ಯಾ? ಇಲ್ಲೇ
ನೋಡ್ತೀರಿ ಸ್ವಾಮೀಜಿ, ಅಲ್ಲಿ ಕಳ್ಸೀನಿ. ಸ್ಟೆಪ್ ಇದು ಇದ್ರಲ್ಲೇ ಇರುತ್ತೆ ಕಣೋ, ಡ್ಯೂಯಲ್ ಸಿಮ್ ಇದು. ಮೊನ್ನೆ 5 ಕೋಟಿ ಟ್ರಂಪ್ 1 ಕೋಟಿ. ಬರೀ 2 ಕೋಟಿ ಕಳ್ಸಿದ್ಯಾ? ಅದೇ ಇನ್ನು ಉಳಿದಿತ್ತು, ನಾಳೆ ಕಳಿಸ್ತೀನಿ ಸ್ವಾಮೀಜಿ. ನಮ್ ದೇವ್ರ ಏನ್ ಹೇಳ್ತಾರಲ್ಲಿ? ಹೌದು. ಇವ್ರಿಗೆಲ್ಲ ಪೂಜೆ ಮಾಡ್ಬೇಕು. ಕರೆಕ್ಟ್ ನೋಡಪ್ಪ, ಇದು ಅಡ್ವಾನ್ಸ್ ಕೊಟ್ಟಿದ್ಯಾ, ಇನ್ ಮಿಕ್ಕಿದ್ ಕೊಟ್ರೆ ಅಲ್ಲಿ ಪೂಜೆ ಮಾಡಿ ಗೆಲ್ಸದ್ ನೀನು. ಓಕೆನಾ? ದೇವ್ರಿಗೆ ಹೇಳ್ತಾ ಇದ್ದ ನನಗೆ. ಅಲ್ಲಿ ಹೋಗಿದಾರ ದೇವ್ರ ನೆಗ ಇರ್ತಾರ ಮುಟ್ಟಾಳ. ಅಲ್ಲಿ ಹೋಗ್ತಿದಾರ? ಸರಿ ಸರ್, ಆಯ್ತು. ನಾನು ಪೂಜೆ ಮಾಡಿಸ್ತೇನೆ. ಓಕೆ. ಇಲ್ಲ, ನಾನು ಪೂಜೆ ಮಾಡಿಸ್ಬೇಕು. ಯಾಕಂದ್ರೆ ದೇವ್ರು ಹೇಳಿದಾರ ನನಗೆ, ದೇವ್ರ ಪೂಜೆ ಮಾಡಿಸ್ಬೇಕಂದ್ರೆ ಪೂಜೆ ಮಾಡಿಸ್ಬೇಕಿಲ್ಲ, ಪೂಜೆ ಮಾಡಿಸ್ಬೇಕಲ್ಲೋ. ಹಂಗಾಗಿ ಮೀಟಿಂಗ್ ಕೊಟ್ಬಿಡಪ್ಪ ಸಾಯಂಕಾಲ. ಓಕೆ, ಮರಿಬಾರ್ದು. 100% ಸುಳ್ಳೇ ಇಲ್ಲ, ಗ್ಯಾರಂಟಿ. 100% ಗ್ಯಾರಂಟಿ ಗೆಲ್ಲೋದು. ತಥಾಸ್ತು. ಹೋಗು ಮಗನೇ, ಹೋಗಿ. ಒಳ್ಳೇದು. ಬರ್ತಾ ಇರಿ. ಬಂದು ಹೋಗ್ ಗೆಲ್ವ ಗ್ಯಾರಂಟಿ. ಹೋಗ್. ನೀನ್ ಬಿಟ್ಟಿದಲ್ಲ ಸಾಮಾನು. ನನ್ನ ಟೋಪಿ ಬೇಡ, ತಗೊಂಡೋಗು. ನಾನು ಟೋಪಿ ಹಾಕೊಂಡ್ಕೊಳು, ಹಾಕ್ಸ್ಕೊಂಬಲ್ಲ. ತಗೊಂಡೋಗಲೇ, ತಗೊಂಡೋಗ ಹೊಲ್ಸು, ಹೋಗ. ಒಳ್ಳೆ ಮಿಕಾ ಬಂತು. ಇನ್ಯಾವ ಮಿಕಾ ಬಂದ್ರೆ ಮುಂಡಾಯಿಸ್ಬೋದು. 5 ಕೋಟಿ ಯಾರಿಗುಂಟು, ಯಾರಿಗಿಲ್ಲ. 2 ಕೋಟಿ ಅಡ್ವಾನ್ಸು, ಇನ್ನು 3 ಕೋಟಿ ರಾತ್ರಿ ಬರುತ್ತೆ. ದೇವ್ರೇ ಶರಣಾರ್ಥಿ. ಸಾವ್ಕಾರ ಸಾವ್ಕಾರ ನಾನು ಎಲೆಕ್ಷನ್ ನಿಂತಿಲ್ರಿ. ಬಂದೆ. ನಮಸ್ಕಾರ ರೀ ಸರ. ಸ್ವಾಮ್ಯಾರ ಇಲ್ಲೇನ್ರಿ? ಯಾವ ಸಮಯ? ಅದೇ ರೀ ಸ್ವಾಮ್ಯಾರು ಭವಿಷ್ಯ ಎಲ್ಲ ಹೇಳ್ತಾರಲ್ರಿ. ನಾ ಎಲೆಕ್ಷನ್ ಇತ್ತಲ್ರಿ, ನಾ ಗೆಲ್ತೀನಿ ಅಂತ ಅವ್ರು ಹೇಳ್ಬೇಕು. ನಮ್ ಡಿಂಗ್ಡಾಂಗ್ ಸ್ವಾಮಿ ರೀ, ಅವ್ರು ಇಲ್ರಿ ಮ್ಯಾಲದಾರ್ರಿ. ನೀವು ಎಲೆಕ್ಷನ್ ಇತ್ತೀರೇನ್ರಿ? ನೀವು ಭವಿಷ್ಯ ಕೇಳಕ್ ಬಂದಿದ್ರಿ. ನಿಮ್ನೇನ್ ಮಾಡ್ರಿ, ನಾ ಸ್ವಾಮ್ಯಾರ ನೋಡಕ್ ಮಗನೇ. ಯಾಕ್ರಿ ಏನ್ ಮಾತಾಡ್ತಿದ್ರಿ? ಯಾವ ಸಂಬಂಧಿದ್ರಿ? ಡಿಂಗ್ಡಾಂಗ್ ಸ್ವಾಮಿ ಮಂಗೆ ಮಗನೇ, ನಾನೇ ಡಿಂಗ್ಡಾಂಗ್ ಸ್ವಾಮಿ. ನೀವು ಹೇಳ್ತಿಲ್ಲ ಏನ್ ಮಗ ನನ್ನ? ಏನ್ ಮಾಡಕ್ ನೋಡಕ್ ನಿಮ್ದೇನು ಹಿಂಗೈತಿ? ಏನೈತೆ? ಅಲ್ಲ ಡ್ರೆಸ್ ಯಾಕಲೇ ಮಗನ ನೀವು ಹೆಂಗಿರ್ಬೇಕು ಸ್ವಾಮಿ ಅಂದ್ರೆ ಹೆಂಗಿರ್ಬೇಕಲೇ? ಭವಿಷ್ಯ ಹೇಳೋರು ಹೆಂಗಿರ್ತಾರ್ರಿ? ಹೆಂಗಿರ್ತಾರೆ? ಇದೇನು ಹಿಂಗದಿರ್ರಿ, ಇದೆಲ್ಲ ಹಾಕೊಂಡು ಹಿಂಗಿದ್ದೀರಿ ನೀವು. ಇದು 23ಕ್ಕೆ ತೋರಕಲ್ಲಿ ಮಗನೇ. ಈಗ ಮಂದಿ ಚಂದ್ರಲೋಕಕ್ಕೆ ಹೋಗತ್ತಾರ, ಮಂಗಳೂರಿಗೆ ಹೋಗತ್ತಾರ, ಶುಕ್ರವಾರಕ್ಕೆ ಹೋಗ್ತಾರ. ಈ ನಾಳೆ ಸೂರ್ಯಗಳಿಗೆ ಹೋಗತ್ತಾರಲೇ ಮಗನ. ನಾ ಡಿಂಗ್ ಡಾಂಗ್ ಅದೇನಲ್ಲಿ ಲೇಟೆಸ್ಟ್ ಸ್ವಾಮಿ ಕಳ್ಳೆ. ನಾ ಲೇಟೆಸ್ಟ್ ಸ್ವಾಮಿ. ನೀವೇನ್ರಿ ಡಿಂಗ್ ಡಾಂಗ್ ಸ್ವಾಮಿ? ಅಯ್ಯಪ್ಪ ಒಂದು ನಿಮಿಷ ಇರ್ರಿ. ಖಾಲಿ ದೀರ್ಘ ಸುಮಂಗಲಿ ಭವ, ದೀರ್ಘ ಸುಮಂಗಲಿ ಭವ, ದೀರ್ಘ ಸುಮಂಗಲಿ ಭವ. ನಾ ಹೆಂಗ್ಸಲ್ರಿ ಕಾಣಿಸ್ರಿ? ನಾ ಏನು ಮಗ ಹೇಳ್ತಾನೆ? ಇದ್ದೇನೆ ನೋಡಿ ಈಗ ಹೋಗ್ಬೇಕದಲ್ರಿ. ಗಂಡಸಲೆ ನಂಗೆ ಒಳ್ಳೆ 4 ಮಂದಿ ಹೆಣ್ತಿದ್ದಾರೆ. ನೀವ್ರಿ? ಹೌದ್ರೆ ಇದೊಂದು ಮಂದಿ ಇದೊಬ್ಬರಿಗೆ ಕೊಟ್ಟಿನಿ, ಇನ್ನು ಮುಂದೆ ಅಲ್ಲಿ ಕರ್ಸಿನಿ. ಹೇಳ್ಬಾರ ಸುಮ್ಮನೆ ಬಿಡು ಅಂದಾಗೆ. ನೀನು ಶಾಸಕರ ಬಂದೆ. ಹೌದು ಹೌದು. ನೀನ್ ಗೆಲ್ಬೇಕು ಅಂತ ಆಸೆ ಐತಾನೆ. ಹೌದು ಹೌದು. ನಡಿ ಕೂತು ನಡಿ. ಕುಂಡ್ರೇ ಕುಂಡ್ರು ಮಳೆ ಕುಂಡ್ರೆ ಕುಂಡ್ರು ಸಾಹೇಬ್ರ ಬಿಸ್ಕಿಟ್ ನಡಗಿಟ್ರಿ ಅಲ್ರಿ? ಮಾರೇ ತಿನ್ಬೇಡ. ನಾಯಿ ಹಾಕಿ ಬಿಸ್ಕೆಟ್ ಅದು. ನಾಯಿ ಬಿಸ್ಕೆಟ್ ಆಗತ್ತಿಲ್ಲ ಮರೆ. ಇಲ್ಲ ಕೊಡ್ತಿದ್ದೀವಲ್ಲ ಮನೆಗೆ. ತಿಂದಿಲ್ರಿ ಅಂದಾಗೆ ನಿನ್ನ ಹೆಸರೇನು? ನನ್ ಮೆಣಸಿನ್ಕಾಯಿ ರೀ. ಮೆಣಸಿನ್ಕಾಯಿ? ಹೋ ರೀ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಬೆಳೆ ಮಾಡ್ಸೋ ಮರೆ. ಮಂದಿಗಿಡು ನನಗೆ ಕಟ್ಕೊಡ ಮೆಣಸಿನ್ಕಾಯಿನ. ಇಲ್ಲ ಹಾಗೆ ಯಾವ ಗುರುತು? ಅದು ಮೆಣಸಿನ್ಕಾಯಿನ ರೀ.
ಹೆಸರು ಮೆಣಸಿನ್ಕಾಯಿ ಗುರ್ತು ಮೆಣಸಿನ್ಕಾಯಿ. ಅದಕ್ಕೆ ಏನ್ ಮಾಡ್ತಾರ ಅಂದ್ರೆ ಮೆಜಿಕ ನೋಡ್ತಾರ ಅಲ್ಲಿ ಗೊತ್ತಾರ, ಹಾ. ಹೆಸರು ನೋಡ್ತಾರ ಅಲ್ಲಿ ಗೊತ್ತಾರ. ಗುರ್ತಿಗೆ ಹೆಸರು, ಗುರ್ತಿಗೆ ಹೆಸರಿಗೆ ಹಂಗ ಸರಿ ಮಗನ ಏನ್ ಹೇಳ್ತಾರೆ? ಎರಡು ಕೂತೋದ್ರೆ ಲಾಸ್ ಆಗ್ತದೆ ಓಟು, ಸೋತೋಗ್ತೀರಿ ಮಗನೇ. ಕೊಟ್ಟು ಹೋಗ್ಬಿಡ್ತೈತ್ರಿ ಅದ. ಮತ್ತೆ ಎರಡು ಕಡೆ ಗೊತ್ತಿರೋ ಗೆಲ್ಲಕ್ಕಾಗ್ತದೇನೋ, ಒಂದೇ ಕಡೆ ಗುದ್ದಿಸ್ಕೋಬೇಕು ತಿಳಿತೇನ? ನಿಮ್ಮಂತವ್ರು ಇದ್ದರದಕ್ಕೆ ದೇಶ ಹೋಗಿರೋದು. ಏನಂದ್ರಿ? ಏನಿಲ್ಲ, ಅದು ಗೆಲ್ತಿ ಅಂತ ಹೇಳಿದ್ರೆ ಮಗನ. ಹಂಗ್ರಿ ಗೆಲ್ಲದ ಗ್ಯಾರಂಟಿ ಇಲ್ಲ. ಒರಿ ಮೆಣಸಿನ್ಕಾಯಿ ಇಟ್ರೆ ಒಂದೇ ಸರಿ ಬರ್ನಿಂಗೆ ಅದಕ್ಕೆ ಬರ್ನಿ. ನಿಮ್ ಬಾಯಾಗ ಬಂದ್ರ ಗ್ಯಾರಂಟಿ ಗೆಲ್ತಿವತ್ತು ಇಡೀ ಜಗತ್ತಿಗೆ ಎಲ್ಲಾರು ಹೇಳ್ತಾರ್ರಿ. ಅದಕ್ಕೆ ಬಂದ. ನಮ್ಮ ಬಾಯಾಗ ಬರ್ದ ಹಿಂದ ಬರ್ತದೆ. ಏನ್ ಮಾತಾಡ್ತೀರಿ? ಅಲ್ರಿ ಎಲ್ಲಾರು ಹೇಳಿದ್ ಏನೇನ್ರಿ? ಹೌದಪ್ಪ ನೋಡಪ್ಪ, ಹೌದ್ರಿ. ನನ್ನ ಮಾತು ಅಂದ್ರೆ ವೇದವಾಕ್ಯ. ಹಾ ರೀ. ಆ ಬ್ರಹ್ಮನ ಮಾತು ಸುಳ್ಳಾಗ್ಬೋದು, ಹಾ. ರಾಮ ಬಿಟ್ಟು ಬಾಣ ಹಾ. ಅದು ಸುಳ್ಳಾಗ್ಬೋದು. ಹಾ. ನನ್ನ ಮಾತು ಸುಳ್ಳಾಗ ಚಾನ್ಸಸ್ಸೇ ಇಲ್ಲ. ಹೌದ್ರಿ. ಅದೇ ಫೇಮಸ್ಗಳು ನಾನು. ಈ ಡಿಂಗ್ ಡಾಂಗ್ ಸ್ವಾಮಿ ಅಂದ್ರೆ ಇಡೀ ಜಗತ್ಗೆ ಫೇಮಸ್ ನಾನು. ಹಂಗಂತ್ರಿ? ಎಷ್ಟೋ ರಾಜಕಾರಣಿಗಳು ಅಂತ ಬಂದು ಗೆದ್ದೋಗಾರೆ, ಹಾ. ಸಿನಿಮಾ ಆರ್ಟಿಸ್ಟ್ಗಳು ಹಾ. ಅಂತ ಬಂದು ಗೆದ್ದೋಗಿದ್ದಾರೆ. ಹಾ. ಅದಿಲ್ಲಪ್ಪ, ದೊಡ್ಡ ದೊಡ್ಡ ಉದ್ಯಮಿಗಳು, ಹಾ. ಸಾವಿರ ಕೋಟಿ ಉದ್ಯಮಿಗಳು, ಹಾ. ಅವರನ್ನ ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಇವತ್ತು ಕೂಡ ಗಿತ್ತವಾಗಿದೆ. ಕರೆಕ್ಟ್ ರೀ. ಏನ್ ಅನ್ಸ್ತಂದ್ರ ಈ ಭವಿಷ್ಯ ಹೇಳೋರು ಇಂಥ ಮನಿ ಕಟ್ಟಿರಿ ಅನ್ಕೊಂಡೆ. ಎಲ್ಲಾರು ನೀವ್ ಹತ್ರ ಬಂದಿದ್ದಕ್ಕ ನೀವ್ ಇಂಥ ಮನಿ ಕಟ್ಟಿರಿ, ಆಮೇಲೆ ನೀವು ಭವಿಷ್ಯ ಚಲೋ ಹೇಳಿದ್ದಕ್ಕ ಅವರೆಲ್ಲ ಹಂಗಾಗ್ಯಾರ್ರಿ. ನೀನಂಗ ಆಗ್ಬೇಕೇನೆ. ಆಗ್ಬೇಕ್ರಿ. ನೋಡಪ್ಪ, ಮಂದಿ ನನ್ ನಂಬಿ ಬಂದಿದೆ ಅಂದ್ಮೇಲೆ ಹಾ ರೀ. ನಾನೇನು ಉಳ್ಸೋದ್ ಗ್ಯಾರಂಟಿ, ಹಂಗಂತ್ರಿ? ಕೆಲ್ಸದ್ ಗ್ಯಾರಂಟಿ ಕಣೆ. ಕೆಲ್ಸದ್ರೆ ನಂಗ ಉರುಳ್ಸೋದ್ರಿ, ನೀವೇನು ಉಳಿಸ್ಬೇಕು ಅನ್ಕೊಂಡ್ ಮತ್ತೆ ನಾವು ಉಳ್ಸೋದಲ್ಲ, ನೀವು ಉಳಿಸಿ ಮಾಡ್ಸೋದು ಒಂದೇ. ಹಂಗಂದ್ರಿ? ದೇವ್ರ ಮುಂದೆನಪ್ಪ. ಚಲೋ ಬಿಡ್ರಿ. ಅಲ್ರಿ ಸಮರ, ಕುಂಡ್ಲಿ ಪಂಚಾಂಗ ಅದೇನು ಬ್ಯಾಡೇನ್ರಿ ನಿಮ್ಗೆ? ಹಿಂಗ ಕೂತೀರಿ ಉಗ್ಗೆ ಬಗ್ಗೆ ಅಲ್ಲ. ಪಂಚಾಂಗ ಕುಂಡ್ಲಿ ಪಂಡಿಗೆ ನೋಡೋದೆಲ್ಲ ಕಾಲ ಓದ್ತಲ್ಲ. ಆ ಪಂಚಾಂಗ ಪಂಚಕಾಲಿ ದೊಡ್ಡದು. ಈಗ ಲೇಟೆಸ್ಟ್ ಇವಾಗ ಹೈಟೆಕ್ ಕಂಪ್ಯೂಟರ್ ಕಾಲ, ಮೊಬೈಲ್ ಕಾಲ. ನಂಗೆ ಅವು ಬೇಕಾಗಿಲ್ಲಪ್ಪ. ಅವ್ರಿಗೆ ಫೇಸ್ ರೀಡಿಂಗ್ ಅಲ್ಲಿ ಹೇಳ್ಬಿಡ್ತೀನಿ. ನೀನ್ ಏನಾಗಿದ್ದೆ, ಮುಂದೆ ಏನಾಗ್ತದೆ, ಹಿಂದಿನ ಜನ್ಮ ಏನಾಗಿದ್ದೆ, ಮುಂದೆ ಏನಾಗ್ತದೆ, ಈಗ ಏನಾಗ್ತಾ ಇದೆ ಎಲ್ಲ ಹೇಳ್ತೀನಪ್ಪ. ಹಂಗಂದ್ರಿ? ನಾ ಹಿಂದಿನ ಜನ್ಮದಾಗ ಏನಾಗಿದ್ದೀನ್ರಿ? ನಿಮ್ಮ ಅವನು ಏನಿಲ್ಲ ನೋಡಲ್ಲ, ನೀನು ಹಿಂದಿನ ಜನ್ಮದಲ್ಲಿ ಹಂದಿ ಆಗಿದ್ದಲ್ಲಿ. ಹಂದಿ ಏನ್ರಿ? ಹಂದಿ ಓಡಿಸ್ತಿನ್ನೋ ಹಂಗೆ ಅಲ್ವಲ್ಲಿ, ಕಾಡು ಹಂದಿ ಆಗಿದ್ದೆ. ಕಾಡು ಹಂದಿ ಆಗಿದ್ದೀನಿ. ಹಂದಿ ಆಗಿದ್ದು ನಲ್ಲಿ ಇರೋದ್ ಬೇಡ ಅಂತೇಳಿ ಮಂದಿಗಳು ಹುಲಿ ಕರ ಇರಲಿ ಅಂತೇಳಿ ಹಂದಿ ಆಗಿರೋದು ಬಂದಿ ಮಾಡಿದ್ದೀನಿ ನಿನ್ನ. ನಾನು ಹಂದಿ ಆಗಿದ್ದವ್ರ ಕರ್ಕೊಂಡು ಬಂದ ಮಂದಿ ಒಳಗ ಹುಲಿ ತರ ಇಲ್ಲ ಕರ್ಕೊಂಡ್ ಬಂದ್ರಿ. ಗೆಲ್ಲದ ಗ್ಯಾರಂಟಿ ರೀ. 100% ಅಪ್ಪ. ಸೋಲುನ ಮಾತೇ ಇಲ್ಲ. ನಾನು ಹೇಳಿದ ಮುಗಿದೋಯ್ತು. ಆ ಬ್ರಹ್ಮ ಹೇಳೋ ಮಾತು ಸುಳ್ಳಾಗ್ಬೋದು, ರಾಮ ಬಿಟ್ಟು ಬಾಣ ಸುಳ್ಳಾಗ್ಬೋದು, ನನ್ನ ಮಾತು ಸುಳ್ಳಾಗಲ್ಲಪ್ಪ. ನೀ ಕರೆ ಕೇಳ್ತೀರಿ ಮಗನ, ಕರೆ ಕೇಳ್ತೀಯಪ್ಪ. ಯಾಕೆ ಮಗ ನೋಡ್ತಿದ್ಯಾ? ಏನಾಗ್ತದೆ ಈಗ ಸಮಾಧಾನ ಆತ್ರಿ. ಈಗ ನೀವು ಫೀಸ್ ಎಟ್ಟು ಹೇಳ್ರಿ, ಕೊಟ್ಟು ಬರ್ತವೆ. ಯಾಕ್ರಿ? ಯಾಕಂಗ ಉಳಾತ್ರಿ? ಉಳೋದು ಆಶೀರ್ವಾದ, ಅದು ಪುತ್ರ ಆಶೀರ್ವಾದ, ಅದು ಹಂಗಂದ್ರಿ? ಒಯ್ದ್ರು ಆಶೀರ್ವಾದ, ಒದ್ರು ಆಶೀರ್ವಾದ. ನೋಡಪ್ಪ, ಈ ಫೀಸು ಗೀಸು ನಾನು ಮುಟ್ಟಲ್ಲಪ್ಪ. ಅದು ಪುಕಟ್ ಮಾಡ್ತೀರಿ? ಯಾಕೆ ಬಂದಿರಿ? ಪುಕಟ್ ಮಾಡ್ಬೋದಲ್ಲೇ ಶಾಪ, ಅದು ದೇವ್ರ ಮೆಚ್ಚಲ್ಲಪ್ಪ. ನೋಡಪ್ಪ, ಈ ಮೊನ್ನೆ ದೊಡ್ಡ ಉದ್ಯಮಿ ಅವ್ರು ಬಂದಿದ್ರು. ಕಾಲಿ ನಮಸ್ಕಾರ ಮಾಡಿ ಏನೋ ಒಂದು ಕೇಳ್ಕೊಂಡ್ರು. ಕೆಲಸ ಆಯ್ತಪ್ಪ. ಕೋಟಿ 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 ಸಂಪಾದನೆ ಮಾಡ್ಬಿಟ್ರು. ಹೌದಾ? ಆ ಖುಷಿಗೆ ಈ ಮನೆ ಗಿಫ್ಟ್ ಕೊಟ್ರು ಅವರು. ಇದ್ರಿ? ಹೌದಮ್ಮ. ಈ ಮನೆ ನಿಮ್ಗೆ ಅವರ ಗಿಫ್ಟ್ ಕೊಟ್ಟಿದ್ರಿ? ಹೌದಾ ಮರಾಯ. ನೋಡಪ್ಪ, ಇದು ಸ್ವಲ್ಪ ಚಿಕ್ಕದಾಯ್ತು. ಸ್ವಲ್ಪ ಇದಕ್ಕೆ ಸ್ವಲ್ಪ ದೊಡ್ಡದು ಕೊಟ್ಬಿಟ್ರೆ ನಿಮ್ಗೆಲ್ಲ ಗ್ಯಾರಂಟಿ. ಇದೇನು ಅಲ್ರಿ, ಇದ್ರ 4 ಪಟ್ಟ ಐತ್ರಿ ಒಂದ್ ಮನಿ. ಅದ್ ಕೊಡ್ರಿ. ಹೌದನಪ್ಪ, ಎಷ್ಟು ಒಳ್ಳೇದಲ್ಲ ಕೊಡದೆ. ಮತ್ತೆ ಊರೊಳಗೆ 5 ಎಕರೆ ಒಳಗೆ ಕಟ್ಟಿನ್ರಿ ಒಂದ್ ಮನಿ. ಅದು ನಿಮಗ್ ಕೊಟ್ಟು ಬಿಡ್ತೀನಿ. ಮತ್ತೆ ಆದ್ರ ನಾ ಗೆಲ್ಲೋದು ಗ್ಯಾರಂಟಿ ಇರ್ಬೇಕು. ಗ್ಯಾರಂಟಿ. ನೀನು ಆ ಮನೆ ನನ್ನ ಹೆಸರು ಬರೀ, ನೀ ಗೆಲ್ಲೋದು ಗ್ಯಾರಂಟಿ. ಗೆದ್ದ ಮೇಲೆ ಬಂದಿದ್ರಿ, ಈಗ ಬರಂಗಿಲ್ರಿ. ಮೊದ್ಲು ಬರೆಯಲಿ. ಗೆದ್ಮೇಲೆ ಕೈ ಹಿಡಿಯೋದಾರಪ್ಪ ನಿನ್ನ. ಆಮೇಲೆ ಎಲ್ಸ ಹೋಗಿ ಗೆದ್ದೆ ಕೂತಂತ ಹೋಗ್ತೀನಿ. ಎಲ್ಲೆಲ್ಲ ಕೂತ್ಕೊಂಡ್ಬಿಟ್ರೆ ನೋಡು ನೀವು ಹುಡುಕ್ಲಿ. ಎಷ್ಟು ಮಾಡ್ಸು, ನೀನ್ ಗೆಲ್ಲ ಮೇಲೆ ನೋಡು. ಆಮೇಲೆ ಹಂಗಂತೀರಿ? ಮತ್ತೆ ಫಸ್ಟ್ ನೀನು ನಾಳೆ ಬರೀಬೇಕು ನನ್ನ ಹೆಸರು ನಿನ್ನ ಮನೇನ. ಬಟ್ ಗೆಲ್ಲೋದು ಗ್ಯಾರಂಟಿ ರೀ. 100%. ಏನೈತೆ ನನ್ನ ನಾಲಿಗೆ ಮೇಲೆ? ಅಯ್ಯಪ್ಪ, ಏನು ಹಂಗ್ ಮಚ್ಚಿ ತುಂಬ್ಕೊಂಡವ ಎಲ್ಲ ಕಡೆ.
ಹೇಳಿದ್ಮೇಲೆ ನೀನ್ ಪಕ್ಕ ಗೆಲ್ತೇಲಿ. ಕರೆಕ್ಟ್ ರೀ, ಯಾಕಂದ್ರ ಊರ್ ಮಂದಿ ಎಲ್ಲಾರು ಹೇಳತ್ತಿದ್ರಿ ನಿಮ್ ಬಾಯ್ದು ಬಂತಂದ್ರೆ ಗೆಲ್ಲೋದ್ ಗ್ಯಾರಂಟಿ, ಗೆಲ್ಲೋದ್ ಗ್ಯಾರಂಟಿ, ಗೆಲ್ಲೋದ್ ಗ್ಯಾರಂಟಿ. ಅದಕ್ಕೆ ಆ ಮನಿ ನಿಮ್ ಹೆಸರಿಗೆ ಬರ್ಕೊಟ್ಟು ಬರ್ತೀನಿ ಸರ್. ನಾಳೆ ನಿಮ್ಗೆ ಅದು ರಿಜಿಸ್ಟರ್ ಮಾಡಿ ಕೊಟ್ಟು ಬಿಡ್ತೀನಿ ಎಲ್ಲ. ನೋಡ್ರಿ ಸರ್, ಆತು ನೀವು ಸಾಂಬಳವಾಗಿ ನೀವು ಡ್ರೆಸ್ ತೊಡೆದ್ಕೊಂಡು ಸಾರ್ ಅನ್ಬೇಕು ಅನಿಸ್ತೇವೆ. ಪರವಾಗಿಲ್ಲ ಹೇಳ, ಯಾಕಂದ್ರೆ ಕಾಲ ಬದಲಾಗತ್ತಲ್ಲ. ಅದಕ್ಕೆ ರೀ ಸರ್ ಅಂದ್ಬಿಡ್ತೀನಿ ನಿಮ್ಗೆ. ಸಾರ ಅಂತ ಏನ್ ಬೇಕೇನಪ್ಪ? ಒಟ್ಟ ಮನಿ ಮಾತ್ರ ಮನಿ ಬೇಕಪ್ಪ, ಬರ್ಕೊಡ್ಬೇಕು. ಗೆಲ್ಲೋದ್ ನೀನು, ಮನೆ ನಂಗೆ. ಗೆಲುವು ನಿನಗೆ, ಮನಿ ನಂಗೆ. ಒಂದು ಆಶೀರ್ವಾದ ಮಾಡಿ ಗೆದ್ದ ಮೇಲೆ ಆ ಮನಿ ನಿಮ್ಗೆ ಕೊಡ್ತೇನೆ. ಅದು 100 ಪಟ್ಟು ನಾ ಸಂಪಾದನೆ ಮಾಡ್ಬೇಕ್ರಿ, ಅಂದ್ರೆ ಗಳಿಸ್ಬೇಕ್ರಿ. ನಾ ಅದಕ್ಕೊಂದು ಆಶೀರ್ವಾದ ಬೇಕು. ಅಂತ ಬಂದಿಲ್ಲ ಪಾಪ, ಇಲ್ಲ ತಲೆ ಎಲ್ರಿ ಇಲ್ರಿ. ಮಗನ ಗೆಲ್ತಿ. 3 ಮಾಡಿದ್ರೆ 3 ಬಿಟ್ರಿ. ಅದು 3 ಮಾಡಿದ್ರೆ 30 ಜಾಸ್ತಿ ಆಗುತ್ತೆ ಅಂತ. 30 ಜಾಸ್ತಿ, ಒಂದಕ್ಕಿಂತ 30 ದುಪ್ಪಟ್ಟು ಮುಪ್ಪಟ್ಟು. ಹಂಗೆ ಒಂದು 20 ಅಲ್ಲ, 4 ಏನೋ ಬಾರ ಯಾರೇನು ಮುಕ್ಕಡಿಗೆ ಅವನು ನಿಪ್ಪಟ್ಟು 4 ಅಂತ ಕೊಟ್ಟಿಗೆ ಅಂತ ಹಂಗ ಅನ್ಕೊಂಡ. ಇಲ್ಲ ಮುಪ್ಪಟ್ರಲ್ಲ ಇದೆ, ಮುಪ್ಪಟ್ರಲ್ಲ. ಯಾಕಂತ ನಗಾತ್ತೀರಿ? ನಾನು ಜೋಗಾರ್ ಗತಿ ಕಾಣತ್ತೀನಿ ನಿಮಗೆ. ಇಲ್ವೋ ಮತ್ತೆ ಹೇಳ್ರಿ, ಎಷ್ಟು ಜಾಸ್ತಿ ಕೊಟ್ಟಿಗೆ ತಗೊಳಕ್ ಆಗಲ್ವೇ? ನಿಮ್ಗೆ ಖುಷಿಯಾಗಿದ್ದು ನೋಡಿ ನಾ ಗೆಲ್ಲೋದು ಗ್ಯಾರಂಟಿ ಹಚ್ಬಿಡ್ತೀರಿ. ದೇವ್ರು ನಿಮ್ಗೆ ಅಷ್ಟು ಖುಷಿ ಕೊಟ್ಟಿರಲ್ಲ ಸಾಕು. ಇನ್ನು ನಾ ಗೆದ್ದು ನಾನು ಖುಷಿ ಪಡ್ಬೇಕ್ರಿ. ಆಯ್ತು ಖುಷಿ, ನೀ ಖುಷಿ ಹೋಗಲಿ. ಮಸ್ತ್ ಖುಷಿ ಪಡ್ತೀರಿ. ನೀ ಖುಷಿ ಪಡೋದಲ್ಲ, ಮಂದಿ ಖುಷಿ ಪಡ್ತಾರ. ಸರ್, ಈಗ ನಾಳೆ ಕರೆಕ್ಟಾಗಿ ನೀವು ರಿಜಿಸ್ಟ್ರೇಷನ್ ಆಫೀಸ್ ಬಂದ್ಬಿಡ್ರಿ. ನಾನು ಆಮೇಲೆ ನಾ ಈಗ ಪ್ರಚಾರಕ್ಕೆಲ್ಲ ಓಡಾಡ್ಬೇಕು. ಹುಡುಗರು ಒಂದ್ ಸ್ವಲ್ಪ ಕಮ್ಮಿ ಅದಾರ್ರಿ. ಏನ್ ಮಾಡ್ತೀವಿ? ಸರಿ, 1 ನಿಮಿಷ ಹಂಗೆ ಇರು. ಏನ್ ಗಿಡ ಗಂಟಿಗೆ? ನೋಡ ಮರಯ್ಯ, ನೀನ್ ಎಲೆಕ್ಷನ್ ಕ್ಯಾನಸ್ ಹೋಗ್ಲೇ ಬೇಡ. ಯಾಕ್ರಿ ಕೇಳು ಸರ್, ಓಟ್ ಹೆಂಗ್ ಹಾಕ್ತಾರ? ನಿಂತಿರೋದು ಹೆಂಗ್ ಗೊತ್ತಾಗುತ್ತೆ? ಜನ ಮಂದಿ ಮಧ್ಯೆ ಹೋದ್ರೆ ಓಟ್ ಹಾಕಲ್ಲ ನಿನಗೆ. ಮತ್ರಿ ಸೋತು ಹೋಗ್ಬಿಡ್ತೀಯಾ? ಅಯ್ಯಪ್ಪ, ನೀನ್ ಮನೆ ಮಲ್ಲಿಗೆ ಇರ್ಬೇಕು ನೀನು. ನಾನ ಬರೇ ಮಲ್ಗುದ್ರಿ? ಹೌದಷ್ಟೇ, ನಿಮ್ಮ ಮನೆ ಮಲ್ಲಿಗೆ ಓಟ್ ಹಾಕ್ತಾರೆ. ಎಲ್ಲ ದೇವ್ರ ಆಶೀರ್ವಾದ ಮೇಲೆ ಇರ್ಬೋದು. ಎಲ್ಲ ಆಶೀರ್ವಾದ ಮಾಡ್ತಾರೆ, ಅವ್ನಿಗೆ ಗೆಲ್ಲಿಸ್ತಾರೆ. ಸುಮ್ ಮಲಗಿರೋಕಷ್ಟೇ, ಕಾಲ ಈಗ ಎಲೆಕ್ಷನ್ ಆಗುತ್ತಕ್ಕ ಮಲ್ಗೆ ಮಲ್ಲಿಗೆ ಇರ್ಬೇಕು ನೀವು. ನಮ್ಮ ಮಂದಿ ಒಳಗೆ ಹೋಗಲೇಬಾರ್ದು, ಕೈ ಮುಗಿದು ಓಟ್ ಹಾಕ್ರಿ ಕೇಳಬಾರ್ದು, ಹೇಳಲೇಬಾರ್ದು. ಹಂಗಂತೀರಿ? ಹಂಗೆ ಹೊಡ್ಬಿಟ್ಟು ನಿಮ್ಗೆ ಏನ್ ತಿಳಿದಿ ನನ್ನ ನೀನು. ನೀವು ಮನೆ ಮಲಗಿದ್ರೆ ಓಟ್ ಟಪ 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 ಬೀಳ್ತಾವಳೆ. ಹಂಗಂದ್ರೆ ನಾ ಅಂದ್ರೆ ಮನ್ಯಾಗಿರ್ಬೇಕು, ಹೋಗ್ಬಾರ್ದು. ಹೋಗ್ಬೇಡ, ಕರಿಯೋದಿರ್ ನೋಡ್ರಿ ನೀವು. ಯಾಕಂದ್ರೆ ಈಗ ರೊಕ್ಕ ಅಲ್ಲೇ ಉಳಿಸ್ಬಿಟ್ರಿ ನೀವು. ಈಗ ದಿನದ ಖರ್ಚೆಲ್ಲ ಉಳಿತ್ರಲ್ಲ, ಅದೆಲ್ಲ ನಿಮಗೆ ರೀ. ಅದಕ್ಕೆ ಹೇಳಿದ್ದು ಅಲ್ಲಿ ಏಸಪ್ಪ. ಈಗ ನೀನು ಕ್ಯಾನ್ವಸ್ಗೆಲ್ಲ ಹೋದ್ರೆ 1000 ಕೋಟಿ ಖರ್ಚು ಮಾಡ್ಬೇಕನಪ್ಪ. ಹೌದು ನನಗೆ ಕೊಟ್ಬಿಡಲೇ. ಆತ್ ಬಿಡ್ರಿ, ಫಿಕ್ಸ್ ಇನ್ ಮೇಲೆ ನಾ ಪ್ರತಿ ಸರಿ ಎಲೆಕ್ಷನ್ ನಿಂತ್ಕೋತ ಬರ್ತೇನ್ರಿ. ಮಲ್ಕೊಂಡಿರ್ಬೇಕು ನೀವು. ಏನಂದ್ರಿ? ಮಲ್ಕೋಬೇಕಲ್ಲ, ಮಲ್ಕೊಂಡು ಗೆಲ್ತೀನಿ ಅಂತ. ಓಕೆ, ಅದಾದ್ಮೇಲೆ ನಿಮ್ಗೆ ನಾ ಕೊಡ್ತಾನೆ ಇರ್ತೀನಿ. ನೀವು ನನ್ ಗೆಲ್ಸ್ಕೊತಾರೆ. ಏನ್ ಕೊಡ್ತೀವ ಮರ? ರೊಕ್ಕ ಕೊಡ್ಕೊತ ಬರ್ತೀನಿ, ನೀವು ನನ್ ಗೆಲ್ಸ್ಕೊತ ಬರ್ರಿ. ಮಾಡಿದ್ರೆ ಒಟ್ಟು ಮನೆಗೆ ಹೋಗಿ ಸೀದಾ ಮಲ್ಕೋಬೇಕು. ಆಚೆ ಬರ್ಲೇ ಬೇಡ. ಇಲ್ರಿ, ಮತ್ತೆ ನಾ ಮಕ್ಕೊಂಡ್ರೆ ನಾಳೆ ರಿಜಿಸ್ಟರ್ ಮಾಡೋದು ಹೆಂಗೆ? ಅದಾದ್ಮೇಲೆ ಇಲ್ಲ ರಿಜಿಸ್ಟರ್ ಆಮೇಲೆ ಮಲ್ಕೊಬಿಡಿ. ಆಮೇಲೆ ಮಾಡೋ ಸೀದಾ ಮಕ್ಕಳ ಮಲ್ಕೊಂಬಿಡೋ ನೀನು. ಅಷ್ಟೇ, ಆಮೇಲೆ ಗೆಲ್ಲಂಗೆ ಇಲ್ರಿ. ಗೆಲ್ಲದ್ ಗ್ಯಾರಂಟಿ ಹೇಳೇ ಮಗನೇ. ಗೆಲ್ಲದ್ ಮಾತು ಗೆಲ್ಲದ್ ಗ್ಯಾರಂಟಿ ನೀನು. ಬರ್ತೀನಿ ಹೆಂಗಂದ್ರೆ. ನಮಸ್ಕಾರ, ನಾಳೆ ಬಂದ್ಬಿಡ್ರಿ. ಮತ್ತೆ ಬರ್ತೀನಪ್ಪ, ಅದ್ಬಿಟ್ಟು ಉಂಟೇನು ಮರ. ಮಲ್ಗಲ್ ಗ್ಯಾರಂಟಿ. ಮಲ್ಗೋ ಬಂದು ಕುರಿದಾರ ಮಗ ನನ್ನ ನಂಬ್ಕೊಂಡ್ ಬಂದವನೆ. ಮಲಕ ಅಂತ ಹೇಳ್ತಿದ್ದೇನೆ, ಶಾಹ ಮಲ್ಕೊಂಡ್ಬಿಡ್ತಾನೆ. ಅಪ್ಪ ಗೆಲ್ಲಲ್ಲ. ನೀವು ಹೇಳಿದ್ರಲ್ಲ, ಅವ್ರಿಗಿನ್ನ ಸಂಜೆ ಸಿಗಕ್ಕೆ ಅಲ್ಲೇ ಬರಕ್ಕೆ ಹೇಳಿದ್ರು. ಸಂಜೆ ಅಂತ ನೀವು ಮನೆ ಹತ್ರ ಏನೋ ಏನ್ ಸಿಗಪ್ಪರೇ, ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟಿದ್ದೀರಾ ಅಲ್ಲ? ಎಲೆಕ್ಷನ್ ನಿಂತವ್ರು ಎಲ್ಲರೂ ನಂತ ಬಂದು ಕಾಲಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಗೆಲ್ತೀನಿ ಅಂತ ಹೆಸ್ರು ಹೋಗ್ತಾರೆ. ನೀವು ಮಾತ್ರ ಹಂಗೆ ಹೋಗ್ತಿದ್ರಲ್ಲ, ಅಂತ ಬರಲೇ ಇಲ್ಲ ನೀವು. ಯಾಕೆ? ನೀನ್ ಯಾವ ಸೀಮೆನಯ್ಯ? ನಿನ್ನ ಹತ್ರ ಬರಕ ಜನಸೇವೆ ಮಾಡಿದ್ದೀನಿ, ಗೆದ್ದು ತೋರಿಸ್ತೀನಿ, ಹೋಗಯ್ಯೋ. ನಮ್ಮ ಬೆಲೆ ಇಲ್ವಾ ನಿಮ್ಗೆ? ಏನ್ ಬೆಲೆ? ಸ್ವಾಮಿ ನೋಡಿ, ನನ್ನ ನಾಲ್ಗೆ ಮಚ್ಚ ಇದ್ದಾವೆ. ನಾನು ಹೇಳಿದ್ರೆ ಗೆಲ್ತಾರೆ, ಹೇಳಿದ್ರೆ ಸೋತೋಗ್ತಾರೆ. ನೋಡಿ,
ನೀವೇನಂತ ಬಂದು ಆಶೀರ್ವಾದ ತಗೊಂಡ್ರೆ ಗೆಲ್ತೀರಾ. ಇಲ್ಲ ಅಂದ್ರೆ ಸೋತೋಗ್ತೀರಾ. ಏನ್ ಮಾಡ್ತೀರಾ ಹೇಳಿ? ನಿನ್ನಂತವನ ಆಶೀರ್ವಾದ ಯಾವನ್ ಬೇಕು ಏರಿಯಾದಾಗ ಹೋಗಿ ಕೇಳು, ಪ್ರತಿಯೊಂದು ಮನೆಗೂ ನಮ್ಮ ಹೆಸರು ಹೇಳ್ತಾರೆ. ಅಷ್ಟು ಕೆಲಸ ಮಾಡಿದೀವಿ. ಕಾಯಕವೇ ಕೈಲಾಸ. ನೀನೇನ್ ನನ್ ಗೆಲ್ಸೋದು, ಗೆದ್ದು ತೋರಿಸ್ತೀನಿ. ಹೋಗಯ್ಯೋ ನೀನ್ ಯಾವ ಸೀಮೆನು? ಏನಪ್ಪ ಅವರೇ, ನನ್ನ ಮಾತು ಕೇಳಿ ನೋಡಿ. ನನ್ನ ಎದುರಾಕೊಂಡಿದ್ರ ನೀವು ಗೆಲ್ಲಲ್ಲ ಈ ಸರಿ. ಠೇವಣಿ ಸಿಗಲ್ಲ ನಿಮ್ಗೆ, ಸೋತೋಗ್ತೀರಾ. ಹೋರಿ ರೇ, ಗೆದ್ದು ಬಂದ್ ಸಿಗ್ತೀಯಾ? ನಿನಗ್ ಮಾರಿ ಹಬ್ಬ ಐತೆ, ಹುಷಾರಾಗಿರೋ. ಹೋಗಯ್ಯೋ ನೋಡಿದೀನಿ ನೀನ್ ಯಾವ ಸೀಮೆನು. ಗಂಟೆ ಹೋಗ್ರಿ ರೇ, ಹೋಗ್ರಿ. ಆಹಾ, ನನ್ನ ಎದುರಾಕೊಂಡವ್ರು ಯಾರು ಉಳಿದಿಲ್ಲ, ಎಲ್ಲ ಸೋತೋಗ್ತಾರೆ. ನಾ ಗೆದ್ದೆ ಅಂತ ಗೆಲ್ತಾರೆ, ಸೋಲ್ತಾರೆ. ನಾನು ಯಾರು ಗೊತ್ತಾ? ಡಿಂಗ್ ಡಾಂಗ್ ಸ್ವಾಮಿ, ಡಿಂಗ್ ಡಾಂಗ್ ಸ್ವಾಮಿ. ಅಯ್ಯೋ. ನಿಮ್ ಬಾಯಾಗ ಬಂದ್ರ ಗ್ಯಾರಂಟಿ ಗೆಲ್ತೀವತ್ತು ಇಡೀ ಜಗತ್ತಿಗೆ ಎಲ್ಲಾರು ಹೇಳ್ತಾರ್ರಿ. ಅದಕ್ಕೆ ಬಂದ. ನಮ್ಮ ಬಾಯಾಗ ಬರ್ದ ಇಂದ ಬರ್ತದೆ. ಏನ್ ಮಾತಾಡ್ತೀರಿ? ಇದು ಕೇಳಿಸ್ಕೊಳ್ಳೋದು ಒಂದು ಖುಷಿ, ಇನ್ನೊಂದ್ಸಲ ಕೇಳಿಸ್ಕೊಂಡು. ನನ್ನ ಮಾತು ಅಂದ್ರೆ ವೇದವಾಕ್ಯ. ಆ ಬ್ರಹ್ಮನ ಮಾತು ಸುಳ್ಳಾಗ್ಬೋದು, ರಾಮ ಬಿಟ್ಟು ಬಾಣ ಅದು ಸುಳ್ಳಾಗ್ಬೋದು. ನನ್ನ ಮಾತು ಸುಳ್ಳಾಗ ಚಾನ್ಸಸ್ಸೇ ಇಲ್ಲ. ಹೌದ್ರಿ? ಅದೇ ಎಲ್ಲಾರು ಫೇಮಸ್ಗಳು. ನಾನು ಈ ಡಿಂಗ್ ಡಾಂಗ್ ಸ್ವಾಮಿ ಅಂದ್ರೆ ಇಡೀ ಜಗತ್ಗೆ ಫೇಮಸ್ ನಾನು. ನೋಡ, ಎಷ್ಟೋ ರಾಜಕಾರಣಿಗಳು ನಂತ ಬಂದು ಗೆದ್ದೋಗವ್ರೆ, ಸಿನಿಮಾ ಆರ್ಟಿಸ್ಟ್ಗಳು ಅಂತ ಬಂದು ಗೆದ್ದೋಗ. ಎಷ್ಟು ಸಲ ಕೇಳಿಸ್ಕೊಂಡ್ರು ನಾವು ಬೇಸರ ಆಗ ಬರೇ ನೀ ಗೆಲ್ತಿ ಅಂದಲ್ಲ. ನನಗೆ ಒಂದು ಓಟು ಬೀಳಿಲ್ಲಲ್ಲಪ್ಪ. ಅವನ ಹಿಂಗ ಸೋಲ್ತಾನಂತ ನಾ ಅನ್ಕೊಂಡೇ ಇಲ್ಲ. ಅವನು ಅಲ್ಲ, ಭವಿಷ್ಯ ಹೇಳಿದ್ರ ಗೆಲ್ತೀನಿ ಅಂತಂದ್ರು ಅವ್ನು ವಾಯ್ಸ ಬೇಡ. ಅಂದಾಗೆ ತಮ್ದು ಗುರುತು ಯಾವುದು? ಕೋತಿ ಗುರುತು. ಕರೆಕ್ಟಾಗಿ ಕೊಟ್ಟಿದ್ದಾರೆ. ನಿಮಗೂ ಆ ಕೋತಿ ವ್ಯತ್ಯಾಸನೇ ಇಲ್ಲ. ಇನ್ನೊಂದ್ಸಲಿ ಕೇಳೋಣ, ಬೇರೆ ಏನು ಉಳಿದಿಲ್ಲ ನನಗೆ. 50 ಕೋಟಿ ಜುಜ್ವಿ 1000 ಕೋಟಿ ಖರ್ಚು ಮಾಡ್ತಾರೆ. ನೀನ್ ಯಾವ ಪುಟ್ಗೋಸಿನ ಲೇ? ಓಲೆ ಒಂದು ಜುಜ್ವಿ 5 ಕೋಟಿ ಅಷ್ಟನ್ನು ಕೊಡು, ನೀ ಗೆಲುವು ಗ್ಯಾರಂಟಿ. ಪರವಾಗಿಲ್ಲ. ಅಂದ ಹಾಗೆ ನಿಮ್ಮನ್ನು ಗೆಲ್ಲಿಸ್ಬೇಕು ಅಂತ ಬಂದಿದ್ದೀರಾ. ಗೆಲ್ಬೇಕು ಸ್ವಾಮಿ, ಇನ್ನೊಂದ್ಸಲ ಕೇಳಿಸ್ಕೊಳ್ಳೋಣ. ಗೆಲ್ಬೇಕು. ಫೋನ್ ಮಾಡಿ ಹೇಳ್ದ ಅವನು ಗೆಲ್ಲಿಸ್ಬೇಕು ಅಂತ. ಹಾಗೆ ಇರಿ, 1 ನಿಮಿಷ. ಕೇಳಿಸ್ಕೊಳಕ್ ಗಲ್ಲ. ಅಯ್ಯೋ, ಠೇವಣಿ ಇಲ್ದೆ ಸೋತೋಗ್ಬಿಟ್ನಲ್ಲಪ್ಪ. ಒಂದು ಓಟು ಬೀಳಿಲ್ಲಲ್ಲಪ್ಪ. ಹೋಗ್ಲಿ, ನನ್ನ ಹೆಂಡತಿ ಯಾರಿಗಾಕಿದ್ರು, ನನ್ನ ಮಗ ಯಾರಿಗಾಕ್ದ? ಹೋಗ್ಲಿ, ನನ್ನ ಓಟು ಇವ್ ನಾನು ಯಾರಿಗಾಕ್ದೆ? ಅಲ್ಲ, ಅವ್ನ ಭವಿಷ್ಯ ಹೇಳಿದ್ರ, ಅವ್ನ ಬಾಯಾಗ ಬಂದ್ರ ನಮಗೆ ಗೆಲುವು ಗ್ಯಾರಂಟಿ ಐತಿ. ಎಲ್ಲರೂ ಹೇಳಿದ್ರು ನಾವು ನಡ ಏನು ಮಾಡೋದು ಏನೋ. ಇಲ್ಲ, ಬಿಡಬಾರ್ದು ಅವಂಗೆ. ಅವ ನನ್ನ ಆಳ್ಮನೆಯಲ್ಲ, ಅವನ ಮನ್ಯಾಗ ಕೂತವನ ಅವನಿಗೆ 2 ಹೆಟ್ಟ ಬೇಕು. ಅವನಿಗೆ 2 ಹೆಟ್ಟಿದ್ರೇ ಅವನ ಹಾದಿಗೆ ಬರ್ತಾನ. ಅವ ನಿಮ್ಮೆಲ್ಲರ ಸಹಕಾರದಿಂದ 1 ಲಕ್ಷ ಮತದಿಂದ ನಾನು ಅಂತರದಲ್ಲಿ ಗೆದ್ದಿದ್ದೀನಿ. ನೀವು ಏನು ಸಮಸ್ಯೆ ತಂದುಕೊಟ್ರು ಅದನ್ನು ಸಂಪೂರ್ಣವಾಗಿ 5 ವರ್ಷ ಸೇವೆ ಮಾಡ್ತೀನಿ. ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನೀನೇನು ಶಾಸ್ತ್ರ ಹೇಳಿದ್ದು ತಿರ್ಬೋಕಿ ನನ್ನ ಮಗನೇ. 1 ಲಕ್ಷ ಹೋಟೆಲ್ ಗೆದ್ದಿದ್ದೀನಿ. ಯಾವನು ನಿನ್ಗೆ ಶಾಸ್ತ್ರ ಹೇಳೋದು ಕಲ್ತ್ಕೊಟ್ಟಿದ್ದು? ಗೊತ್ತಿತ್ತು. ಮಹಾ ಸುಳ್ಳುಗಾರ, ಮಹಾ ಮೋಸಗಾರ. ಏನ್ ನೋಡಿದ್ರಲ್ಲಿ
ಯಾರು ಬಂದಿಲ್ಲ ಸದ್ಯ. ಅಪ್ಪ ಬಿಟ್ಲ ತಗೊಳ್ಳಲ್ಲ. ಅಯ್ಯೋ ಅಯ್ಯೋ ಮಕ್ಕಳು ಏನು ಅಯ್ಯೋ ಬರೋ ಬೇಗ ಶರಣ್ರಿ ಅಪ್ಪ ನಾ ಗೆಲ್ತೀನಿ ಅಂತ ಹೇಳ್ತೀರಲ್ರಿ ನೀವು? ಹೌದಪ್ಪ ಇಲ್ರಿ ಸೋತ್ತೀರಿ ನಾ ಸೋತೇನು? ನಾನು ಗೆಲ್ತೀನಿ ಅಂತ ಹೇಳಿಲ್ಲನ್ರಿ ನೀವು? ಹೌದೌದು ನೀವು ಸೋತೇನು? ಸ್ಟಾಪ್. ಯಾಕ್ರೋ ಹಿಂಗ್ ಹೊಡಿತೀರ ನನ್ನಲ್ಲಿ? ನಾನು ಹೇಳಿದ್ದು ನೀವು ಗೆಲ್ತೀರಾ ಅಂತಲ್ಲ, ನಿಮ್ ಪಕ್ಷ ಗೆಲ್ತದೆ ಅಂತ. ನೀವು ಗೆಲ್ಬೇಕು ತಾನೆ ಮುಂದೆ ಸರಿಗೆ. ಮುಂದಿನ ವರ್ಷ ಗೆಲ್ಬೇಕು. ಹೌದು ಮತ್ತೆ ಗೆಲ್ಲಿಸ್ತಾನೆ. ಹೌದೌದು ಹೋದ್ರೆ ನಮ್ಮ ಹೋದ್ರು ಪೀಡೆಗಳು. ಸದ್ಯ ಬಚಾವಾದೆ ಅಲ್ಲ, ಸದ್ಯ ಬೈಕ ಎಲ್ಲ ಸರಿ ಹೊಡ್ದಪ್ಪ. ನಾನು ಮಸಾಜ್ ಮಾಡ್ಸ್ಕೊಳಕ್ಕೆ ಬೈಕನ್ನು ಹೋಗಿ ಮಸಾಜ್ ಮಾಡ್ಸ್ಕೊಂಡು ಹೋಗೋಣ ಅಂತ ಇದ್ದೆ. ದುಡ್ಡು ಬಿತ್ತು ಸದ್ಯ, ಆರಾಮಾಯ್ತು. ಆಮೇಲೆ ಹೊಡೆದ್ರು ದುಡ್ಡು ಕಿತ್ಕೊಳ್ಳಿಲ್ಲ, ದುಡ್ಡು ಉಳಿತು, ಮನೇನೂ ಉಳಿತು. ನನ್ನ ಮಗ ಮೆಣಸಿನ್ಕಾಯಿ ಮನೆ ಕೊಡ್ತೀನಿ ಅಂತ ಹೇಳಿದ್ದ, ಮನೆ ಕೊಟ್ಟ. ಅದು ಮನೆ ಕಿತ್ಕೊಳ್ಳಿಲ್ಲ, ಮನೆ ಉಳಿತು, ದುಡ್ಡು ಉಳಿತು. ಹೇಳ್ತಾನೆ ಎಲ್ಲ ಸರಿ ಬಿಡ್ತಾವಪ್ಪ. ಸದ್ಯ ಮಸಾಜ್ಗೂ ದುಡ್ಡು ಉಳಿತು. ರಾಜಕೀಯ ಅಂದ್ರೆ ಬಡವ್ರ ಕಷ್ಟ ಕೇಳಾರ ಯಾರದಾರ್ರಿ ಸೌಕಾರ ಈಗ? ಅಲ್ಲೋ ರಮ್ಯಾ, ಈ ಎಲೆಕ್ಷನ್ ಒಳಗ ಮೊನ್ನೆ ಏನಾದ್ ಗೊತ್ತೇನೆ? ಏನೈತ್ರಿ ಸೌಕಾರ? ಅವ್ ಬರ್ಮ್ಯಾದಲ್ಲ ಬರ್ಮ್ಯಾ. ಬರ್ಮ್ಯಾ? ಬರ್ಮ್ಯಾ. ಹೌದ್ರಿ ಬರ್ಮ್ಯಾ ಅದನಲ್ಲ. ನೀನು ಬರ್ಮ್ಯಾತಿ? ಸೌಕಾರ ಬರ್ಮಣ್ರಿ. ಹಂಗನ್ನ ಬರ್ಮಣ್ಣ. ಬರ್ಮಣ್ಣ ಒಬ್ಬ ಬರ್ಮಣ್ಣ ಅದಲ್ಲ. ಹೌದ್ರಿ? ಆ ಬರ್ಮಣ್ಣ ನಾಯಕ್ ಬರ್ಮಣ್ಣ ನಾತೀನಿ. ನೀವು ಸೌಕಾರ ಇದೀರಿ ನೀವು? ನಿನ್ ಮಾತು ಕೇಳ್ಕೊಂಡು ನಾನು ಒಬ್ಬ ಬರ್ಮ್ಯಾದಲ್ಲ. ಹೌದ್ರಿ. ಅದೇನಾತಂದ್ರ ಅವಂಗ ರಾಮಚಂದ್ರ ಎಲೆಕ್ಷನ್ ನಿಂತಿದ್ಲ. ಹೌದ್ರಿ, ನಿಂತಿದ್ರು. ಅವನ ಹತ್ರ ಇವು ಬರ್ಮ್ಯಾ 2,000 ರೂಪಾಯಿ ಇಸ್ಕೊಂಡ. ಓ 2,000? ಎದಕ್ಕೆ ಹೇಳು? ಓಟ್ ಹಾಕಕ್ರಿ. ಓಟ್ ಹಾಕ್ತೀನಿ ಅಂತ ಹೇಳಿ ಇಸ್ಕೊಂಡ. ಎಲೆಕ್ಷನ್ ಮುಗಿತ್ರಿ? ಎಲೆಕ್ಷನ್ ಮುಗಿದ್ಮೇಲೆ ರಾಮಚಂದ್ರ ಮನಿಗೆ ಬಂದ, ಬರ್ಮ್ಯಾನ ಮನಿಗೆ ಬಂದ. ಬರ್ಮ್ಯಾ ಅಂದ. ಅವ್ನು ಓಡೋಡಿ ಬಂದ. ಏನ್ರಿ ಸಾಕಾರ ಬಂದ್ರಿ, ಆರಿಸಿ ಬಂದ್ರೇನ್ರಿ? ನಾ ಓಟ್ ಹಾಕಿದ್ದೆ. ನಾ ಹಾಕಿನಿ, ನಮ್ಮ ಅವ್ವ ಹಾಕ್ಯಾಳ, ನಮ್ಮ ಅಪ್ಪ ಹಾಕ್ಯಾನ, ನಮ್ಮ ಅಣ್ಣ ಹಾಕ್ಯಾನ, ನನ್ನ ಹೆಂಡತಿ ಹಾಕ್ಯಾಳ, ನಮ್ಮ ವೈನಿ ಹಾಕ್ಯಾಳ ಅಂತೆಲ್ಲ ಹೇಳ್ಬಿಟ್ರಿ ಅವ. ಹೌದ್ರಿ ಸೌಕಾರ? ಬಾರ ಆಯ್ತ ಕತ್ತಿನ ಪಟ್ಟಿ ಹಿಡ್ಕೊಂಡವ. ಯಾರು? ರಾಮಚಂದ್ರ ಬರ್ಮ್ಯಾ ಅಂದ ಹಿಡ್ಕೊಂಡ. ಸುಳ್ಳೆ ಹತ್ತಿ ನನ್ನ ಮಗನೇ ಫೋಟೋ ತಂದಿದ್ದ ದೇವ್ರದ್ದು, ಇದ್ರ ಮೇಲೆ ಆಣಿ ಮಾಡಂದ ಅವ. ಯಾಕ್ರಿ ಸೌಕಾರ? ಅಲ್ಲೋ ನನಗೆ ಬಿದ್ದಿದ್ದ ಒಂದ ಓಟ, ನೀವು ಇಟ್ಟು ಮಂದಿ ಹೇಗೆ ಹಾಕಿರಿ ಅಂತ ಕೇಳ್ದವ. ಅವಾಗ ಇವ್ ಗಾಬರಿ ಆಗ್ಬಿಟ್ಟ. ಯಾರ? ಗಾಬರಿ ಆದ. ಗಾಬರಿ ಆದ ಆಣಿ ಮಾಡ. ಸರ್ ನೀವೇ ಹೇಳತ್ತೀರಲ್ರಿ, ಬಿದ್ದಿದ್ದು ಒಂದ ಓಟ ಅಂದ್ಮೇಲೆ ನಾವು ಹೆಂಗೆ ಹಾಕಿರ್ತೀವಿ ರೀ ಅಂದ. ಇಸ್ಕೊಂಡ ಓಡಾಗಿ 2,000 ರೂಪಾಯಿ ತೊಗೊಂಡು ಬಂದ. ಈ ರಾಮಚಂದ್ರ ಕೈ ಕೊಟ್ಬಿಟ್ಟ. ಅವ ಎಲ್ಲ ಲೈನಾಗಿ ಎಲ್ಲಾರ ಹತ್ರ ಹಿಂಗ ವಸೂಲ್ ಮಾಡತ್ತಾರಂತ. ನೋಡ್ಬ ನೋವು ಎಲೆಕ್ಷನ್ ಕತಿ. ಸಾಹೇಬ್ರೆ ಏನು ಸಾವ್ಕಾರ ಅನ್ನೋದು ಬಿಟ್ಬಿಟ್ಟು ಒಂದು ಮೊಬೈಲ್ ನೋಡ್ಕೊತ ಹೊಂಟಿ? ನಮ್ ಸೌಕಾರ ನೋಡ್ಲಿಲ್ಲ ಸಾಹೇಬ್ರೆ ನೀವು ಕೂತಿದ್ದು. ಆತ ಸಾವ್ಕಾರ ನಮಸ್ಕಾರ ಮಾಡ. ನಮಸ್ಕಾರ ಸೌಕರ್ಯ. ಹೋಗೋ ಸೌಕರ್ಯ. ಒಂದ್ ವಿಷಯ ಏನ್ ಗೊತ್ತೇ? ನಿಮ್ಮೂರ್ ಮಂದಿ ಅಲ್ಲ ಇನ್ ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ಯಾಕೋ? ವಿಷಯ ಗೊತ್ತಿಲ್ಲ ನಿಂಗೆ? ಅದು ಗೊತ್ತಾಯ್ತು. ಹೋಗ ನಾವು ಫ್ರೀ ಮಾಡಲ್ಲ ಈಗ. ಹೌದು ರೀ. ಮೊಬೈಲ್ ನೋಡ್ತೀನಿ, ನಿಂಗೆ ಒಬ್ಬಂಗೆ ಗೊತ್ತಾನೆ. ನಮ್ ಸೌಕರ್ಯ ಗೊತ್ತದ. ಹೋಗ ಆಯ್ತು. ಇನ್ನೊಂದು ಗೊತ್ತರಿ? ಏನ? ಇದಕ್ಕಿನ್ನ ಹಿಂದಿನ 3 ತಿಂಗಳಿದೆಯಲ್ಲ, ಕರೆಂಟ್ ಬಿಲ್ ಕಟ್ಟಬೇಕು ನಿಮ್ಮೂರರು. ಅದಾದಿಲ್ಸಿ ಹಿಂಗ ಮಾತಾಡ್ತಾನಿವ. ಆತ ನಡೀನಿ. ಹೋಗ ಗೊತ್ತದ ಅಂತ ಹೋಗ. ಆಯ್ತು ಹೋಗಿ ಬರ್ತೀನಿ. ನೋಡು, ಹುಡುಗರು ಈಗಿನ ಹುಡುಗರು ಎಲ್ಲ ಓದಿ ಎಲ್ಲ ತಿಳ್ಕೊಂಡಿರ್ತಾರ. ಆಮೇಲೆ ನಮ್ಮನ್ನೇನಾಗದಿ ದಡ್ಡ ಅನ್ಕೊಂಡಿರ್ತಾರ. ನೋಡ್ರಿ ಸಾವ್ಕಾರ, ಪಾಸ್ ನಾವು ಅಲ್ರಿ ಸಾವ್ಕಾರನ ತಡ್ರಿ ಮಾಡ್ಯಾರ್ರಿ ಅವ್ರು. ನಮಗೆಲ್ಲ ಗೊತ್ತ ಬುದ್ಧಿಗಳ. ನಾವು ಅದ ಅನ್ಕೊಂಡೆ. ಯಾರದು?
ಸೌಕರ ಯಾರೋ ಬರತ್ತಾರಲ್ಲ. ಈಗ ತಾನೇ ಈ ಸಂಘ ಹೇಳೋದ್ನಲ್ರಿ ಊರಿಂದ ಕರೆಂಟ್ ಬಿಲ್ ಕಟ್ಸ್ಕೊಳಕ್ ಬರಾಕತ್ತಾರ ಅಂತ ಕಾಣಿಸ್ತಾ. ನೋಡಿದ್ರೆ ಕುಂದ್ರ ನೀ ಅವ್ರು ಬಂದಾಗ ಸೌಕರ ಅಂತಿರ್ಬೇಕು ನೀ. ಸರಿ ಸೌಕರ. ಹಾ ಹಂಗಿರ್ಬೇಕು. ಹಾ ನಮಸ್ಕಾರ ಸೌಕರ. ನಮಸ್ಕಾರ ರೀ. ಯಾರು ಸೌಕರ ಇವರು ನಿಂಗೂ ಗೊತ್ತಿಲ್ಲ ಬಿಡ. ಯಾರು ನೀವು? ಸೌಕರ ನಾವು KB ಆಫೀಸರ್ ರೀ. ಹ್ಞೂ ರೀ. ಹಾ ರೀ. ಈಗ ಏನು ಬಿಲ್ ಕಟ್ಟು ಭಾಳ ಬಾಕಿ ಅದಾವ್ರಿ ಊರೊಳಗೆ, ಹಾ ಅದಕ್ಕೆ ಅದನ್ನ ವಸೂಲಿಗೆ ಬಂದಿದ್ವಿ ರೀ. ನೀವು ಆಫೀಸರ್ ಹತ್ತೀರಿ ಅಲ್ರಿ? ನಮ್ಮ ಸರ್ಕಾರ ಹೇಳೈತಿಲ್ಲ ಎಲ್ಲಾರ್ಗು ಕರೆಂಟ್ ಫ್ರೀ ಕರೆಂಟ್ ಫ್ರೀ ಕರೆಂಟ್ ಫ್ರೀ ಅಂತ ಹೇಳಿ. ಹೌದು. ಹಂಗಿದ್ದ ಮೇಲೆ ನೀವು ಯಾಕೆ ಬಂದು ಕರೆಂಟ್ ಬಿಲ್ ಕೇಳಕ್ ಬಂದಿರಿ? ನೀವು ಯಾರು ನಮ್ಮ ಊರೊಳಗೆ ಬರಬೇಡ್ರಿ, ಹೋರಿ ನೀವು ಸುಮ್ಮನೆ. ಸರ್ಕಾರ ಹೇಳಿದ್ದು ಈಗಿನ ಮುಂದೆ ಬರುವಂತ ಬಿಲ್ಗಳನ್ನು ಫ್ರೀ ಅಂತ ಹೇಳಿದ್ದು. ಈಗ 5 ರಿಂದ 6 ತಿಂಗಳ ನೀವೇನು ಬಾಕಿ ಉಳ್ದಾವಲ್ಲ ಆ ಬಾಕಿ ಕಟ್ಟಬೇಕಾ ನೀವು? ನಾವು ಯಾವಾಗ್ಲೂ ಉಳಿಸ್ಕೊಂಡಿವಿ. ನಾವು ಮನ್ಯಾಗ ಇರಲ್ಲ, ನಾವು ಬರೀ ಹಿಂಗ ಇಲ್ಲಿ ಕೂತಿರ್ತೀವಿ. ಇದಕ್ಕೂ ಕರೆಂಟ್ ಬಿಲ್ ಕಟ್ಬೇಕೇನ್ರಿ? ಸೂರ್ಯಂಗೂ ನಾ ಹೇಳಕತ್ತಿದ್ದು ನಿಮ್ದು ಒಬ್ಬರದಲ್ಲ, ಇಡೀ ಊರ್ ತುಂಬ ಈ ಸಮಸ್ಯೆ ಐತಿ. ಅದಕ್ಕೆ ಕಟ್ಟಿದ್ರೆ ಕಟ್ಟಿಸ್ಕೊಂತೇವೆ, ಇಲ್ಲಾಂದ್ರೆ ನಿಮ್ಮ ಲೈನ್ ಕಟ್ ಮಾಡಕ್ ಹೋಗಾಕ್ ಬಂದೇವ್ ನಾವು. ಅಯ್ಯಪ್ಪ ಏನ್ರಿ ಹಿಂಗಂತೀರಿ? ಹೌದು ಅಲ್ರಿ, ಒಂದ್ ನಿಮಿಷ ಇರ್ರಿ. ಹಳಿದು ಕಟ್ಟಬೇಕಿಲ್ಲ, ಅದನ್ನ ಕಟ್ಟಿದ್ರೆ ಆಯ್ತು. ನೀವು ಯಾಕೆ ಅದಕ್ಕೆ ನೀವು ಒಂದೇ ಸರಿ ದೀರ್ಘಕ್ಕೆ ಹೋಗಿರ್ಪ? ಯಾಕೆ ತಲೆ ಕೆಡ್ಸ್ಕೊತೀರಿ? ನಮ್ಮ ಸೌಕರ್ಯ ಸುಮ್ಮ ಹಂಗೆಲ್ಲ ಮಾಡ್ಬೇಡ್ರಿ ನೀವು. ಆಮೇಲೆ ನಮ್ಮ ಹಳ್ಳಿ ಜನ ಸುಮ್ಮನೆ ಅಲ್ರಿ. ನೀವು ಹಂಗೆಲ್ಲ ಕಟ್ ಮಾಡಕ್ ಹೋದ್ರ ನಿಮ್ ಕಾಲ್ ಕಟ್ ಮಾಡಿ ಕಳಿಸ್ತಾರ. ಆಮೇಲೆ ಅಲ್ರಿ ಸೌಕರ, ನಾವೇನೋ ಇಲ್ಲಿ ಕುಂತಿರ್ತೀವ್ರಿ, ಮನೆ ಸೀರಿಯಲ್ ನೋಡಿ ಹೆಣ್ಮಕ್ಳ ಕತಿ ಏನ್ರಿ ಬಿಡ್ತಾರ? ಅದೆಲ್ಲ ಆಗಲ್ಲ. ಅದಕ್ಕ ಸಾವ್ಕಾರ ನೀವು ಊರಿಗೆ ದೊಡ್ಡ ಮನುಷ್ಯರ ಅಂತೀರಿ, ಅದಕ್ಕೆ ನೀವ್ ಹೇಳಿದ್ರೆ ನಮ್ ಬಿಲ್ ವಸೂಲ್ ಆಕೈತೆ ಅಂತ ಹೇಳಿ ನಿಮ್ ಕಡೆ ಬಂದ ನಾನು. ಸರಿ, ಅದ್ರ ಬಗ್ಗೆ ನಾವೊಂದು ಮೀಟಿಂಗ್ ಕರಿತೇನ್ರಿ. ಮೀಟಿಂಗ್ ಕರೆದು ಎಲ್ಲ ಮಾತಾಡ್ತೀನಿ, ನೋಡ್ ನೀರ್ರಿ ಅದನ್ನ. ಸುಮ್ನಿರಿ, ನಮ್ ಸೌಕರ್ಯದವ್ರ ಎಲ್ಲಾ ಬಗೆಹರಿಸ್ತಾರ, ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಿ? ಆಯ್ತು, ಅದಕ್ಕೆ ದೌಡ ನೀವು ಮೀಟಿಂಗ್ ಕರೆದು ನಮ್ ಬಿಲ್ ತುಂಬಸಾಕ ವ್ಯವಸ್ಥೆ ಮಾಡ್ಸಸ್ರಿ. ಸೌಕರ ಅಲ್ಲಿ ನೋಡ್ರಿ, ಅಕ್ಕರ್ ಬರಾಕತ್ತಾರ. ಅಯ್ಯೋ, ಇವೆಲ್ಲ ಓಡಿ ಆದ್ವು. ನಾನು ಓಡ್ಬೇಕು. ಸೌಕರ ಕೂಡ್ರಿ, ನೀವ್ ಹಂಗೆಲ್ಲ ಹೋಗ್ಬಾರ್ದು. ಅಲ್ಲ ಹೋಗ್ಬಾರ್ದು, ಕೂಡ್ರಿ ನೀವು. ಯಾಕ್ರಿ? ನೀವು ಕೂಡ್ರಿ, ನೀವಿಲ್ಲ ನಮಗೂ ಧೈರ್ಯ. ಊರಾಗ ವಸೂಲಿ ಮಾಡಕ್ ನಮ್ಗೆ ಅನುಕೂಲ ಆಕತಿ. ನೀವು ಕೂಡ್ರಿ, ಮೀಟಿಂಗ್ ಇಟ್ಟು ಕರೀರಿ ಅದಿರಿ. ಸೌಕರ ಕೂಡ್ರಿ. ಅಲ್ಲ ನೀವ್ ಹೋಗ್ಬಾರ್ದು, ಕೂಡ್ರಿ. ಅಲ್ಲ ಕೂಡ್ರಿ ಸೌಕರ, ಕೂಡ್ರಿ. ಅಲ್ಲ, ಮನ್ಯಾಗ ರೊಟ್ಟಿ ಮಾಡಕ್ ಹಿಟ್ಟಿಲ್ಲ, ನೀವ್ ನೋಡಿದ್ರ ಇಲ್ಲಿ ಬಂದ್ ಪಂಟ ತಗೊಂಡ್ ಕೂತೀರಿ. ಯಾಕ್ರಿ? ನಮ್ ಸೌಕರ ಹೆಂಗ್ಯಾಕ್ ಮಾತಾಡಕತ್ತೀರಿ? ನೀವ್ ಯಾರ್ರಿ? ನಾ ನಿಮ್ಗೂ ಅಲ್ಲ, ನೀವು ಇಲ್ಲಿ ಬಂದು ಏನ್ ಮಾಡಾಕತ್ತೀರಿ? ನಾನು ಮುಂಜಾನಿಂದ ಅಂಗನವಾಡ್ಯಾಗ ಟ್ಯೂಷನ್ ಹೇಳ್ಬೇಕು, ಹೊಳ್ಳಿ ಮನಿಗ್ ಬಂದು ಟ್ಯೂಷನ್ ಹೇಳ್ಬೇಕು, ಮನ್ಯಾನ್ ಕೆಲಸ ಎಲ್ಲ ಮಾಡ್ಬೇಕು. ನೀವ್ ಇಲ್ಲಿ ಬಂದ್ ಪಂಟ ಹಚ್ಕೊಂಡ್ ಕುಂತೀರಿ, ಮನ್ಯಾಗ ಕೆಲಸ ಮಾಡಕ್ ಆಗಂಗಿಲ್ಲ ನಿಮ್ಗ? ಆತ ನೀ ಅದನ್ನ ಇಳ್ಸ. ಊರಾಗ ರೋಡ್ನ್ಯಾಗ ಮಂದಿ ನೋಡ್ತಿರ್ತಾರ, ನನ್ ಸೌಕಾರ ಅನ್ಕೊಂಡಾರ. ಒಂದ್ ನಿಮಿಷ ಇಳ್ಸ, ಅದ್ ಇಳ್ಸ. ಹೇಳ್ತಾನ ನೀವ್ ಯಾವ ಸೀಮೆ ಸೌಕಾರ್ರಿ? ಆತ, ನಾ ಹೇಳ್ತೀನಿ. ಮನ್ಯಾನ್ ಕೆಲಸ ಮಾಡಂಗಿಲ್ಲ, ಏನಿಲ್ಲ. ಈಗ ಹೇಳಿಲ್ಲ, ನೀ ಹೇಳಿದಿ ಮುಂಜಾನೆ ಬಾಂಡೆ ಇಟ್ಟಿದ್ದಿ ತಿಕ್ಕ ಅಂತ ಹೇಳಿದ್ದಿ, ತಿಕ್ಕಿಲ್ಲ. ಆಮೇಲೆ ಒಗುಣ್ ಇಟ್ಟಿದ್ದಿ, ಒಗಿ ಅಂತ ಹೇಳಿ ಒಗ್ದಿಲ್ಲ. ಆಮೇಲೆ ಹೇಳಿದೆ ಆ ಹುಡುಗರು ಮುಕ್ಳಿ ತೊಳಸಂತ ಹೇಳಿದ್ದೇನೆ, ಇಲ್ಲ ಅದು ಹೇಳಿಲ್ಲ. ಅದ್ ನಂಗೆ ಗೊತ್ತಿಲ್ಲ, ಅದ್ ಬಾಡಿಗೆ. ಈಗ ಎದಕ್ ಬೇಕು ನನಗ? ಸುಮ್ ಬಿಟ್ಟು ಅಲ್ಲ, ಇಷ್ಟೆಲ್ಲ ಕೆಲಸ ನೆನಪೈತಿ, ಮಾಡೋದ್ ಗೊತ್ತಾಗಂಗಿಲ್ಲ ನಿಮ್ಗ? ಆಯ್ತು, ಇಲ್ಲಿ ಒಂದ್ ಚೂರು ಮೀಟಿಂಗ್ ಇತ್ತಲ್ಲ, ಮುಗಿಸ್ಕೊಂಡು ಬಂದ್ ಯಾವ ಮೀಟಿಂಗ್ ನಿಮ್ದ? ಕೆಲ್ಸ ಇಲ್ಲ ಬಗಸಿಲ್ಲ ಅದ ಮಾಡ್ತೀನಿ. ಇರ ನೀ ಸುಮ್ ಕುಡಿ. ಈಗ ನೀ ಹಿಂಗ ಮಾಡಕ್ಕೆ ನನ್ ಬಿಡಾಕ. ಈಗ ನೀ ಹಿಂಗ್ ಮಾಡಿ, ಈಗ ನಡ್ರಿ ಮನಿ ನಡ್ರಿ. ಯಪ್ಪ ನಡ್ರಿ ಮನಿಗೆ. ನಡೀತಾನ, ಅದು ಇಳಿಸ್ನಿ. ಮತ್ತೆ ಅಲ್ಲ ಹೊಡ್ಕೋತ ಅಲ್ರಿ, ಅದು ಇಳಿಸ. ಇಳಿಸ್ತೀನಿ, ನಡ್ರಿ ಮನಿಗೆ. ನಡಿ, ಮುಂದೆ ಬರ್ತಾನ. ನೀವು ಬರ್ರಿ. ನಡಿಯ ನಡಿ. ಹೇಳ್ರಿ ಸಾಹೇಬ್, ಹೇಳ್ರಿ ಸೌಕರ. ಅಲ್ರಿ, ಆಕೆ ಹಂಗಂತ ತಪ್ಪು ತಿಳ್ಕೊಬ್ರಿ, ನಾ ಸಾವುಕಾರನ. ಅಲ್ಲ ಗೊತ್ತಾತ್ರಿ,
ನಿಮ್ಮ ವೈಭವ ಏನ್ ಅನ್ನೋದನ್ನ ಇಷ್ಟೊತ್ತನ ಕಣ್ಣಾರೆ ನೋಡಿದ್ವಲ್ಲ. ನೋಡಿದ್ರಲ್ಲ ಅಲ್ಲಲ್ರಿ ತಪ್ಪು ತಿಳ್ಕೊಬೇಡ್ರಿ ಮತ್ತ ವೈಭೋಗ ಅಲ್ರಿ ಅದ ನಾ ಗತ್ತು ವೈಭೋಗ್ರಿ ಬಂದ್ ನಮ್ ಶಿಷ್ಯ ಬಂದ ಆಮೇಲೆ ಅದೇನೋ ನಿಮ್ದು ನಮ್ಮ ಊರವ್ರು ಎಷ್ಟ ಕಟ್ಬೇಕು ಅದೇನೋ ಬಿಲ್ ಪೆಂಡಿಂಗ್ ಅಂತಿದ್ರಲ್ಲ ಎಟ್ರಿ ಒಂದ್ 5 ಲಕ್ಷ ಐತೇನ್ರಿ ಅದ ಇಲ್ಲ ಭಾಳ ಅಂದ್ರೆ ಒಂದ್ 25-30 ಸಾವಿರ ರೂಪಾಯಿ ಆಗ್ಬೋದು ಇಷ್ಟ. 30,000 ಹಾ 30,000ಕ್ಕೆ ನೀವು 30 ರೂಪಾಯಿ ಪೆಟ್ರೋಲ್ ಹಾಕೊಂಡ್ ಬಂದಿರಲ್ರಿ. ಅಲ್ಲ ಅದು ಏನ್ 10 ರೂಪಾಯಿ ಇದ್ರೆ ನಾವು ಮಾಡಬೇಕಲ್ಲ. ಹಂಗಂತೀರಿ ಕೆಲಸ ಮಾಡ್ರಿ. ಏತಕ್ಕ ಚೆಕ್ ಬುಕ್ ಇತ್ತಲ್ಲ ಹೌದ್ರಿ ಸರ್ ಇಲ್ಲೇ ಮನ್ಯಾಗ ಐತ ಮನೆಗೆ ಐತ್ರಿ ತಂದು ಕೊಡ್ತೀನಿ ರೀ. ಯಾರಿಗೆ ಕೊಡ್ತೀಯ ನಾ ಹೇಳೋ ತಕ್ಕ ಮಾತಾಡ್ತೀನಿ. ಹೇಳ್ರಿ ಸರ್ ಹಾ ಅಲ್ಲ ಸೈನ್ ಮಾಡಿನೋ ಇಲ್ಲನ ಸಹಿ ಮಾಡಿ ಕೊಟ್ಟಿರಿ ಸರ್ ಒಂದ್ 3ಕ್ಕೆ ಮಾಡಿರಿ ಸಹಿನ 3ಕ್ಕೆ ಮಾಡೀನಿ ನೋಡ್ರಿ. ನೋಡಿ ನಮ್ದು ಉದಾಹರಣೆ ಹಂಗ ಅದ್ರೊಳಗೆ ಒಂದು ಚೆಕ್ ಮೇಲೆ ಕೆಲಸ 30,000 ಪೆಂಡಿಂಗ್ ಆತ 1 ಲಕ್ಷ ಬರ್ಕೊಂಡ್ಬಿಡು. 1 ಲಕ್ಷ ರೀ 1 ಲಕ್ಷ ಬರ್ದು ಇವ್ರ ಹೆಸರು ಬರ್ದ್ಬಿಟ್ಟು ಆಯ್ತು ಸರ್. ಇವ್ರು ಕೊಟ್ಬಿಡಿ 70,000 ರೂಪಾಯಿ ಇವ್ರು ಇಟ್ಕೊಳ್ಳಿ 30,000 ರೂಪಾಯಿ ಬಿಲ್ ಕಟ್ಲಿ ಊರವ್ರದ್ದೆಲ್ಲ ವಜಾ ಮಾಡ್ಬಿಡ್ರಿ. ನಮ್ ಸಾವುಕಾರದ ಹೆಂಗ ಅಲ್ಲೋ ಪುಣ್ಯಾತ್ಮ ನಿನ್ ಹೊಟ್ಟಿ ಬಟ್ಟಿನ ನೀನ್ ಹೆಂತಿ ಕಟ್ಟಬೇಕು, ನೀನ್ ನನ್ ಬಿಲ್ ಕಟ್ತೀಯ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್. ಆತ್ಮೀಯ ಪ್ರೇಕ್ಷಕ ಬಂಧುಗಳೇ, ಇವತ್ತು ನಾನು ಏನ್ ವಿಷಯ ಹೇಳಕ್ ಬಂದಿನಿ ಅಂತಂದ್ರ, ಈಗಾಗಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗ ನೀವು ನನ್ನ ನೋಡಿದ್ರಿ. ಆ ಚಾನಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತ ಆಗಿದೆ. ದಯಮಾಡಿ ಎಲ್ರು ಈ ಚಾನಲ್ ನ ನೋಡ್ರಿ, ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಆ ಚಾನಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.